ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದ್ರಹಜಮಹಮಮೇಜಂ ಧ್ಯೇಜಮಾಂನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇನ್ನೇನು ಸದ್ಯದಲ್ಲಿಯೇ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ, ಅದರ ಅಂಗವಾಗಿ ಅನೇಕ ದಿವಸಗಳಿಂದ ಈ ಜ್ಞಾನ ಕಾರ್ಯ ವ್ಯಾಸರಾಜ ವಿಶ್ವ ಭಕ್ತ ವೇದಿಕೆಯಿಂದ ನಡೀತಾ ಇದೆ. ಅದರ ಅಂಗವಾಗಿ ನನಗೆ ಸೂಚಿಸಿದಂತೆ ವಿಜಯೇಂದ್ರ ತೀರ್ಥರ ಗ್ರಂಥದ ಬಗ್ಗೆ, ಅದರಲ್ಲೂ ವಿಜಯೇಂದ್ರ ತೀರ್ಥರು ರಚನೆ ಮಾಡಿದ್ದು ಅನೇಕ ಗ್ರಂಥಗಳನ್ನು, ಅದರಲ್ಲಿ ಚತುರಧಿಕ ಶತ ಗ್ರಂಥ ರತ್ನ ಪ್ರಣೇತ ಅಂಥೇಳಿ 104 ಗ್ರಂಥ ರತ್ನಗಳನ್ನು ರಚನೆ ಮಾಡಿದವರು ಅಂತ ವಿಜಯೇಂದ್ರ ತೀರ್ಥರನ್ನು ನಾವು ಅನೇಕ ಸರಿ ಹೊಗಳೋದಿದೆ. ಯಾವಾಗಲೂ ವಿಜಯೇಂದ್ರ ತೀರ್ಥರನ್ನು ನೆನಪಿಸ್ಕೊಳ್ಳೋದು ನಾವು ಆ ಭಾಗದಿಂದ. ಚತುರಧಿಕ ಶತ ಗ್ರಂಥರತ್ನ ಪ್ರಣೇತ, ಎಷ್ಟು ಗ್ರಂಥ ಬರೆದಿದ್ದಾರೆ. ಜೀವನದಲ್ಲಿ ಒಂದು ಗ್ರಂಥ ಓದೋದು, ಸರಿಯಾಗಿ ಓದೋದಾಗಿ ಚೆನ್ನಾಗಿ ತಿಳ್ಕೊಂಡ್ರೆ ಸಾಕಾಗಿದೆ. ಅಂಥದ್ರಲ್ಲಿ 104 ಗ್ರಂಥವನ್ನು ಬರೀತಾರೆ ಅಂತಂದರೆ ಎಂಥ ಮಹಾತ್ಮರು. ಅವ್ರ ಬಗ್ಗೆ ಒಂದು ಮಾತಿದೆ. ಅವರ ಗುರುಗಳು ಗೊತ್ತು ನಮಗೆ, ವ್ಯಾಸರಾಜರು ಅವರ ವಿದ್ಯಾಗುರುಗಳು. ಎಂಥ ದೊಡ್ಡ ತ್ಯಾಗ ವ್ಯಾಸರಾಜರದು. ರಾಯರ ಮಠದ ಪರಂಪರೆಗೆ ಶಿಷ್ಯನನ್ನು ಧಾರೆ ಎರಿತಾರೆ ಸುರೇಂದ್ರ ತೀರ್ಥರಿಗೆ. ಆದರೆ ಅಧ್ಯಯನ ಮಾಡಿದ್ದಲ್ಲ ವ್ಯಾಸರಾಜರ ಬಳಿ. ಇದು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ವಾದಮಾಲಿಕಾ ಅಂತ ನಾನು ಗ್ರಂಥವನ್ನು ಆರಿಸ್ಕೊಂಡಿದ್ದೀನಿ ಇವತ್ತಿನ ಈ ಜ್ಞಾನ ಕಾರ್ಯದ ಅಂಗವಾಗಿ. ಆ ವಾದಮಾಲಿಕಾ ಗ್ರಂಥವನ್ನು ಆರಿಸ್ಕೊಂಡಿದ್ದಕ್ಕೆ ಇದರ ಹಿನ್ನೆಲೆ ಬಹಳ ಅತ್ಯಂತ ಸೂಕ್ತ. ಆ ನಿಟ್ಟಿನಲ್ಲಿ ವ್ಯಾಸರಾಜರ ಬಳಿ ಅಷ್ಟು ಅಧ್ಯಯನ ಮಾಡಿದವರು ವಿಜಯೇಂದ್ರ ತೀರ್ಥರು. ಅವರು 104 ಗ್ರಂಥಗಳನ್ನು ಅವಶ್ಯವಾಗಿ ಬರೀತಾರೆ. ಯಾಕಂದರೆ ವ್ಯಾಸರಾಜರ ಹತ್ರ ಓದಿದ್ದಲ್ವ, ಹಾಗಾಗಿ ಅವರ ದಿವ್ಯ ಅನುಗ್ರಹದಿಂದ ಅವಶ್ಯವಾಗಿ ಅವರು ಅಷ್ಟು ಗ್ರಂಥಗಳನ್ನು ಬರೀಲಿಕ್ಕೆ ಅವರಿಗೆ ಆ ಶಕ್ತಿ ಎಲ್ಲ ಉಂಟು. ವ್ಯಾಸರಾಜರ ಬಳಿ ಅವರು ಸರ್ವಮೂಲ ಗ್ರಂಥವನ್ನು 6 ಬಾರಿ ಅಧ್ಯಯನ ಮಾಡ್ತಾರೆ. 9 ಬಾರಿ ನ್ಯಾಯಸುಧಾ ಗ್ರಂಥವನ್ನು ಅಧ್ಯಯನ ಮಾಡ್ತಾರೆ ವ್ಯಾಸರಾಜರ ಬಳಿ. ಅಷ್ಟು ಓದಿದ್ದಾರೆ ವಿಜಯೇಂದ್ರ ತೀರ್ಥರು. ಅವರು ಬರೆಯುವಂಥ ಒಂದೊಂದು ಗ್ರಂಥ ಇದೆಯಲ್ಲ, ಆ ಒಂದೊಂದು ಗ್ರಂಥವೂ ಕೂಡ ಕಬ್ಬಿಣದ ಕಡಲೆ ಅಂತ ಹೇಳ್ತೀವಲ್ಲ, ಖಂಡಿತ ಅದೇ ಥರ ಇದೆ. ಆ ಕಡಲೆ ಅದು, ಆದರೆ ಅಗಿಲಿಕ್ಕಾಗಲ್ಲ. ಅದು ಕಬ್ಬಿಣದ ಕಡಲೆ, ಅದು ಅಷ್ಟು ಕಠಿಣ. ಆ ಕಾಠಿಣ್ಯ ಅನ್ನೋದು ಸಹಜವಾಗಿ ಬರುತ್ತೆ, ನಿಜ. ಯಾಕೆಂದರೆ ತುಂಬ ಅಧ್ಯಯನ ಮಾಡಿದಾಗ ಆ ರೀತಿ ಗ್ರಂಥಗಳನ್ನ ರಚನೆ ಮಾಡ್ತಾರೆ. ಹಾಗಂತ ಅವರಿಗೆ ಸುಲಭವಾಗಿ ರಚನೆ ಮಾಡ್ಲಿಕ್ಕೆ ಬರಲ್ಲ ಅಂತ ಅರ್ಥ ಅಲ್ಲ. ಆ ಕಾಲದಲ್ಲಿ ಯಾರ್ಯಾರು ಪ್ರತಿವಾದಿಗಳು ಬಂದರು ವಾದ ಮಾಡಲಿಕ್ಕೆ ಅಂತ, ಪ್ರತಿಯೊಬ್ಬರನ್ನು ಕೂಡ ವಿಜಯೇಂದ್ರ ತೀರ್ಥರು ತಾವು ಅವರ ಭಾಷೆಗೆ ತಕ್ಕ ಹಾಗೆ ಅದನ್ನು ಮೀರಿಸಿ ತಮ್ಮ ಪಾಂಡಿತ್ಯವನ್ನು ತೋರಿಸಿ ತಾವು ಈ ಗ್ರಂಥಗಳನ್ನು ರಚನೆ ಮಾಡಿದರು. ಅದೇ ಗ್ರಂಥಗಳು ಇವತ್ತಿನ ಕಾಲದವರೆಗೆ ಒಂದಿಷ್ಟಾದರೂ ಉಳ್ಕೊಂಬಂದಿದೆ. ಅದು ನಮ್ಮ ಸೌಭಾಗ್ಯ. ಆದ್ದರಿಂದಲಾದರೂ ನಾವು ಇವತ್ತಿನ ಅವರ ಆರಾಧನಾ ಮಹೋತ್ಸವದ ಅಂಗವಾಗಿ ಈ ವೇದಿಕೆಯ ಮುಖಾಂತರ
ಅವರ ಅನೇಕ ಗ್ರಂಥಗಳ ಚಿಂತನೆಯನ್ನು ನಾವು ಮಾಡುವಂಥ ಒಂದು ಅವಕಾಶ ಸಿಕ್ತು. ಅವರ ಬಗ್ಗೆ ಒಂದು ಮಾತಿದೆ. ನಮ್ಮಲ್ಲಿ ಮಾಧ್ವ ಪರಂಪರೆಯಲ್ಲಿ ವಿಶೇಷವಾಗಿ ಒಂದು ಮಾತು ಏನಂದರೆ, ವಿಜಯೇಂದ್ರ ತೀರ್ಥರ ಗ್ರಂಥ ನಿಮಗೆ ಅರ್ಥ ಆಗತ್ತೋ ಬಿಡತ್ತೋ ಅದು ಬೇರೆ ವಿಷಯ. ಆದರೆ ಅವರು ಬರೆದಿರೋಂಥ 104 ಗ್ರಂಥದ ಹೆಸರನ್ನು ಹೇಳಿ ದಿವಸ ಹೆಸರನ್ನು ಹೇಳಿದರೆ, ಹೆಸರನ್ನು ಅಷ್ಟೇ ಸ್ಮರಣೆ ಮಾಡಿದರೂ ಸಾಕು, ನಿಮಗೆ ಮಧ್ವ ಸಿದ್ಧಾಂತದ ಜ್ಞಾನ ಚೆನ್ನಾಗಿ ಉಂಟಾಗತ್ತೆ. ಕೇವಲ ಹೆಸರಿನಿಗೆ ಅಷ್ಟು ಶಕ್ತಿ ಇದೆಯಂತೆ. ಅಂದರೆ ಅಷ್ಟು ಸಾರವನ್ನು ಅವರ ಒಂದೊಂದು ಗ್ರಂಥದ ಹೆಸರಿನಲ್ಲಿ ಇಟ್ಟಿದ್ದಾರೆ. ಅಂಥ ವಿಜೇಂದ್ರ ತೀರ್ಥರ ಗ್ರಂಥ ವಾದಮಾಲಿಕಾ ಅನ್ನೋ ಗ್ರಂಥ. ಅದಕ್ಕೆ ಪ್ರವೇಶ ಮಾಡೋಣ. ಈ ವಾದಮಾಲಿಕಾ ಗ್ರಂಥ ಯಾಕೆ ಬಂತು, ಈ ಗ್ರಂಥದಲ್ಲಿ ಏನು ವಿಷಯ ಇದೆ, ಇದನ್ನೆಲ್ಲ ಗಮನಿಸಬೇಕು ಅಂದರೆ ಅದನ್ನು ಅವರೇ ತಿಳಿಸ್ತಾರೆ. ಅವರ ಮಾತೊಂದು ಬರುತ್ತೆ. ವಾದಮಾಲಿಕಾ ಗ್ರಂಥ ನೀವು ಓದೋದ್ರ ಮುಂಚೆ ಅಲ್ಲಿ ಮಂಗಳ ಶ್ಲೋಕಗಳನ್ನು ಕೊಟ್ಟಿರ್ತಾರೆ. ಬರೀ ಮಂಗಳಾಚರಣೆ ಶ್ಲೋಕ ಅಷ್ಟೇ ಅಲ್ಲ, ಅದರಲ್ಲಿ ಯಾಕೆ ಈ ಗ್ರಂಥವನ್ನು ನಾನು ಬರೆದಿದ್ದೀನಿ, ಯಾರಿಗೋಸ್ಕರ ಬರೆದೆ, ಯಾವ ಕಾರಣ ಅಂತ ಅನೇಕ ವಿಷಯಗಳನ್ನು ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದರಲ್ಲಿ ಒಂದು ಮಾತಲ್ಲಿ ಬರುತ್ತೆ, ಅರ್ವಾಚೀನ ಯತಿ ಪ್ರೋಕ್ತ ದೂಷಣಾನಾಮಲಗ್ನತಾಂ ಪ್ರದರ್ಶ್ಯ ಗುರುಪಾದೋಕ್ತ ಮಹಿಮಾತ್ರ ಪ್ರಕಾಶ್ಯತೆ. ಗುರುಪಾದೋಕ್ತಿ ಮಹಿಮಾ ಅಂತ ಉಕ್ತಿ ಅನ್ನೋ ಶಬ್ದ ಇದೆ, ಉಕ್ತ ಅನ್ನೋ ಶಬ್ದ ಇದೆ, ನಡೆಯತ್ತೆ, ಎರಡಕ್ಕೂ ಒಂದೇ ಅರ್ಥ. ಅದು ಏನಾಯ್ತು, ವ್ಯಾಸರಾಜರ ಗುರುಗಳು ನಮಗೆ ಗೊತ್ತಾಯ್ತು. ಯಾರು? ಶ್ರೀಪಾದರಾಜರು. ಶ್ರೀಪಾದರಾಜರ ವಿದ್ಯೆ ವ್ಯಾಸರಾಜರಿಗೆ ಬಂದಿದೆ. ವ್ಯಾಸರಾಜರ ವಿದ್ಯೆ ಅದು ವಿಜೇಂದ್ರ ತೀರ್ಥರಿಗೆ ಬಂದಿದೆ. ಇವ್ರ ಮಾತೆಲ್ಲ ವಜ್ರದಂತೆ, ವಾಗ್ವಜ್ರವನ್ನು ರಚನೆ ಮಾಡಿದವರು ಶ್ರೀಪಾದರಾಜರು. ಅದಕ್ಕನುಗುಣವಾಗಿ ವ್ಯಾಸರಾಜರ ಗ್ರಂಥಗಳು ಹಾಗೆ ವಜ್ರಾಯುಧದಂತೆ ಸರಿಯಾಗಿ ಪೆಟ್ಕೊಡುತ್ತೆ, ಪ್ರತಿವಾದಿಗಳ ಅಹಂಕಾರವನ್ನು ಮುರಿದು ಹಾಕತ್ತೆ. ಅಂಥ ಚೆನ್ನಾಗಿ ಪೆಟ್ಕೊಡುವಂಥ ಗ್ರಂಥ. ಅದೇ ಸರಣಿಯಲ್ಲಿ ಬರುವಂಥ ವಿಜೇಂದ್ರ ತೀರ್ಥರು ತಾವು ಇದನ್ನು ವಾದಮಾಲಿಕಾ ಅಂತ ಹೆಸರಿನಿಂದ ಬರೆದಿದ್ದಾರೆ ಅಂದರೆ ಸರಿಯಾಗಿ ಪ್ರತಿವಾದಿಗಳ ಮಾತಿಗೆ, ಪ್ರತಿವಾದಿಗಳ ಸಿದ್ಧಾಂತಕ್ಕೆ ಚೆನ್ನಾಗಿ ಹೊಡೆಯುತ್ತೆ ಅಂಥ ಗ್ರಂಥ ಇದೆ. ವಾದ ಮಾಲಿಕಾ, ವಾದ ಅಂದರೆ ವಿಚಾರ, ವಿಚಾರಗಳ ಮಾಲಿಕ ಅಂದರೆ ಹಾರ, ವಾದ ಮಾಲಿಕ ಅಂತ. ಎಷ್ಟು ಹಾರ ಇದೆ ಅದರಲ್ಲಿ? 18 ಹಾರ ಇದೆ. 18. ಆ ಹಾರವನ್ನು 18 ಅಂತ ಭಾವಿಸ್ಬೋದು, ಇಲ್ಲ ಒಂದೇ ಹಾರದಲ್ಲಿ 18 ಮಣಿಯನ್ನು ಹಾಕಿದ್ದಾರೆ ಅಂತನಾದರೂ ಭಾವಿಸ್ಬೋದು. 18 ವಿಚಾರಗಳು ನಿಮಗೆ ವಾದಮಾಲಿಕಾ ಗ್ರಂಥದಲ್ಲಿ ಸಿಗತ್ತೆ. ಅನೇಕ ವಿಚಾರಗಳ ಒಂದು ಮಾಲಿಕ ಹಾರ ಇದೆ. ಆದ್ದರಿಂದ ವಾದಮಾಲಿಕಾ ಅನ್ನೋ ಗ್ರಂಥ ಏನು ಬರೆದಿದ್ದಾರೆ, ಇದರಲ್ಲಿ ನಮ್ಮ ಸಿದ್ಧಾಂತದ ವಿಷಯಗಳನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಬೇರೆಯವರ ಸಿದ್ಧಾಂತದ ದೋಷಗಳನ್ನು ಎತ್ತಿ ತೋರಿಸ್ತಾರೆ. ಯಾಕೆ ತೋರಿಸ್ತಾರೆ ಅಂದರೆ ಅದಕ್ಕೊಂದು ಕಾರಣ ಇದೆ, ಸುಮ್ಮನೆ ಬರೆಯಲ್ಲ ವಿಜೇಂದ್ರ ತೀರ್ಥರು. ಅರ್ವಾಚೀನ ಯತಿ, ಆ ಕಾಲದಲ್ಲಿ ಬಹಳ ಪ್ರಾಚೀನ, ಹಿಂದಿನವರಲ್ಲ, ಇತ್ತೀಚಿನವರು. ಅವ್ರ ಕಾಲದಲ್ಲಿ ಅವ್ರು ಹೇಳ್ತಾ ಇರೋದು ವಿಜೇಂದ್ರ ತೀರ್ಥರು, ಇತ್ತೀಚಿನ ಕಾಲದಲ್ಲಿ ಒಬ್ಬರು ಯತಿಗಳು ಒಂದಿಷ್ಟು ಆಕ್ಷೇಪಗಳನ್ನು ಮಾಡಿದ್ದಾರೆ, ದೂಷಣೆಗಳನ್ನು ಕೊಟ್ಟಿದ್ದಾರೆ. ಯಾವ ವಿಷಯಕ್ಕೆ? ನಮ್ಮ ಗುರುಪಾದರು ಅಂದರೆ ನಮ್ಮ ವಿದ್ಯಾಗುರುಗಳಾದ ವ್ಯಾಸತೀರ್ಥರು ಬರೆದ ಕೆಲವು ಗ್ರಂಥದ ವಿಷಯಗಳಿಗೆ ಅವರು ದೋಷಗಳನ್ನು ಹಾಕಿದ್ದಾರೆ, ಇಲ್ಲಿ ಆಕ್ಷೇಪಗಳನ್ನು ಮಾಡಿದ್ದಾರೆ. ಆದರೆ ಅದು ಯಾವುದು ಆ ಗ್ರಂಥದ ವಿಷಯಗಳ ಹತ್ತಿರಕ್ಕೆ ಟಚ್ಚು ಆಗಲ್ಲ, ಸಂಬಂಧಿಸೋದೇ ಇಲ್ಲ. ಅಲಗ್ನತ, ಅದು ಚೂರು ಸ್ಪರ್ಶನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮುಟ್ಲಿಕ್ಕೂ ಆಗಲ್ಲ. ವ್ಯಾಸರಾಜರ ಪಂಕ್ತಿಗಳಲ್ಲಿ ಏನು ಬಂದಿದೆ ವಿಷಯ, ಅದನ್ನ ನೀವು ಹೇಳಿದ ಆಕ್ಷೇಪಗಳು ಹತ್ರಕ್ಕೂ ಮುಟ್ಟಲ್ಲ, ಬಂದು ದೂರದಲ್ಲೇ ಇದೆ, ಅಂದ್ರೆ ಸಂಬಂಧನೇ ಇಲ್ಲ. ನೀವು ಮಾಡುವಂಥ ದೂಷಣೆಗಳಿಗೂ ವ್ಯಾಸರಾಜರು ನಮ್ಮ ಗುರುಗಳು ಹೇಳಿದ ವಿಷಯಕ್ಕೂ ಪರಸ್ಪರ ಸಂಬಂಧನೇ ಇಲ್ಲ. ವ್ಯಾಸತೀರ್ಥರು ಹೇಳಿದ ವಿಷಯಗಳಿಗೆ ನೀವು ಆಕ್ಷೇಪ ಏನು ತೋರಿಸ್ತಾ ಇದ್ದೀರಿ, ದೋಷವನ್ನು ಏನು ಕೊಡ್ತಾ ಇದ್ದೀರಿ, ಇದು ಸ್ವಲ್ಪವೂ ಸಂಬಂಧ ಪಡದ ದೋಷ, ಇದು ಹತ್ತೋದಿಲ್ಲ ಅಂಥೇಳಿ ವಿಜೇಂದ್ರ ತೀರ್ಥರು ಗುರು ಪಾದೋಕ್ತಿ ಮಹಿಮ, ವ್ಯಾಸತೀರ್ಥರ ಮಾತುಗಳ ಮಹಿಮೆ ಎಂಥದ್ದು ಅನ್ನೋದನ್ನ ಎಲ್ಲಿ ನಾನು ತೋರಿಸ್ತೇನೆ ಅಂತ. ಅದಕ್ಕೋಸ್ಕರ ಈ ವಾದಮಾಲಿಕಾ ಗ್ರಂಥವನ್ನು ಅವರು ರಚನೆ ಮಾಡಿದ್ದಾರೆ. ವ್ಯಾಸರಾಜರನ್ನು ಯಾಕೆ ಸಮರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ? ಗುರುಗಳು, ಸಾಕ್ಷಾತ್ ಗುರುಗಳಿಂದ
ಏನೇನು ಹೊರಗೆ ಬಂದಿದೆ ಅದೆಲ್ಲವನ್ನು ಅನೇಕ ಬಾರಿ ಕೇಳಿದ ವಿಜೇಂದ್ರ ತೀರ್ಥರಿಗೆ ಗುರುಗಳ ಮಾತಿಗೆ ಒಂದು ಖಂಡನೆ ಥರ ಒಂದು ಗ್ರಂಥ ಬರುತ್ತೆ ಅಂತ ಸುಮ್ಮನೆ ಇರ್ತಾರೆ. ಅದು ಖಂಡನ ಆಭಾಸ, ಸರಿ ಇಲ್ಲ ಅದು ಅಂತ ಹೇಳಬೇಕಲ್ಲ, ಸುಮ್ಮನೆ ಮಾತಲ್ಲಿ ಹೇಳಲ್ಲ. ಮೊದಲು ಪ್ರತಿಜ್ಞೆ ಮಾಡಿದ್ರಲ್ಲ, ಆಮೇಲೆ ಇಡೀ ವಾದಮಾಲಿಕಾ ಗ್ರಂಥದಲ್ಲಿ ಬಿಡಿಸಿ ಬಿಡಿಸಿ ಅದನ್ನ ವಿಚಾರಗಳನ್ನ ತೋರಿಸ್ತಾರೆ ವಿಜೇಂದ್ರ ತೀರ್ಥರು. ಇನ್ನೊಂದು ಮಾತು ಹೇಳ್ತಾರೆ, ನಾನು ವ್ಯಾಸತೀರ್ಥರ ಗ್ರಂಥಗಳ ಮಾತುಗಳಿಗೆ ಬಂದ ದೂಷಣಗಳನ್ನ ನಾನು ಪರಿಹಾರ ಮಾಡ್ತೀನಿ ಅಂತ. ಹಾಗಾದ್ರೆ ವಿಜೇಂದ್ರ ತೀರ್ಥರಿಗೆ ಒಂದು ಗುರುಭಕ್ತಿ ಇರಲಿ, ಒಂದು ಅಹಂಕಾರ ಇತ್ತ? ಹಾಗಾದ್ರೆ ಖಂಡಿತ ಇಲ್ಲ. ವಿಜೇಂದ್ರ ತೀರ್ಥರು ಎಂಥ ವಿನಯ ಭರಿತರು ಅಂದ್ರೆ, ಕೋ ಲೋಕೆ ಗುರುಪಾದೋಕ್ತಿ ದೂಷಣೋದ್ಧರಣೆ ಕ್ಷಮಃ ತದುಕ್ತಿ ದೂಷಣೆ ವೈಷಾ ಕೃತಿಸ್ತದ್ ಜ್ಞಾಪಿ ಕೈವನಃ. ನಾನು ಈ ವಾದಮಾಲಿಕಾ ಗ್ರಂಥವನ್ನ ಬರೆದಿದ್ದು ವ್ಯಾಸತೀರ್ಥರಿಗಿಂತ ಜಾಸ್ತಿ ತಿಳ್ಕೊಂಡಿದ್ದೀನಿ ಅಂತಲ್ಲ, ನನ್ನ ಗುರುಗಳವರು. ಆ ನನ್ನ ಗುರುಗಳ ಗ್ರಂಥದ ಬಗ್ಗೆ ಏನು ದೋಷಗಳನ್ನು ಇವರು ಹಾಕ್ತಾ ಇದ್ದಾರೆ, ವಸ್ತುತಃ ವ್ಯಾಸತೀರ್ಥರು ಯಾವ ವಿಷಯಗಳಿಗೆ ದೋಷವನ್ನ ಹೇಳಿದಾರೋ, ಯಾವ ಪಕ್ಷವನ್ನ ಖಂಡನೆ ಮಾಡಿದಾರೋ, ಪರಮತದವರ ಖಂಡನೆಯನ್ನ, ಅದನ್ನು ನೀವು ತೆಗಿಲಿಕ್ಕೂ ಆಗಲ್ಲ. ಆ ದೋಷ ಸರಿ ಇಲ್ಲ ಅಂತ ಹೇಳಲಿಕ್ಕೆ ನಿಮ್ಮ ಕೈಲಿ ಆಗಲ್ಲ. ಹೇಗೆ ಅಂದ್ರೆ, ಮುಳ್ಳು ಚುಚ್ಚಿತು ಒಬ್ಬನ ಕಾಲಿಗೆ, ಮುಳ್ಳನ್ನ ತೆಗಿಲಿಕ್ಕೆ ಬಂದ್ರೆ ಸರಿ, ಅವನು ಓಡಾಡ್ಬೋದು. ಆದರೆ ನಿಮಗೆ ಚುಚ್ಚಿರೋ ಮುಳ್ಳನ್ನು ನೀವು ಮೊದಲು ತಕ್ಕೊಳ್ಳಿ, ಅದಾಗಲ್ಲ ನಿಮ್ಮ ಕೈಲಿ. ಯಾಕೆ ಅಂತಂದ್ರೆ, ವ್ಯಾಸರಾಜರು ಸರಿಯಾಗಿ ಯಾವ ಪಕ್ಷ ಯಾವ ರೀತಿ ಹೊರಟಿದೆ, ಅದಕ್ಕೆ ಏನು ಹಿನ್ನೆಲೆ, ಅದು ಯಾಕೆ ಸರಿ ಇಲ್ಲ, ಪ್ರತಿಯೊಂದನ್ನು ಚೆನ್ನಾಗಿ ಹೇಳಿದ್ದಾರೆ. ನನ್ನ ಗುರುಪಾದರು ಹೇಳಿದ ಮಾತಿಗೆ ದೋಷವನ್ನು ನೀವು ಹೇಳಲಿಕ್ಕೆ ಹೋಗ್ತೀರಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅದು ಆಗದೇ ಇರೋ ವಿಷಯ ಅದು. ಇನ್ನು ಗುರುಪಾದರು ಹೇಳಿದ ದೋಷಗಳೇನಿದೆ ಪರಕೀಯರ ಗ್ರಂಥಕ್ಕೆ, ಅದನ್ನು ಯಾರು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ? ಈ ಜಗತ್ನಲ್ಲಿಲ್ಲ ಅಂತ ಹೇಳ್ತೇವೆ. ಕೋ ಲೋಕೆ ಕ್ಷಮಃ, ಈ ಲೋಕದಲ್ಲಿ ಯಾರಂಥ ಶಕ್ತಿ ಇರೋರು ಇದ್ದಾರೆ ಅಂತ. ಎಂಥ ಗತ್ತು ಬೇಕು ಈ ಮಾತುಗಳನ್ನು ಹೇಳಲಿಕ್ಕೆ. 64 ವಿದ್ಯೆಯಲ್ಲಿ ಪಾರಂಗತರಾದವರು ವಿಜೇಂದ್ರ ತೀರ್ಥರು. ಎಂತೆಂಥವ್ರನ್ನೂ ಆಟ ಆಡಿಸ್ಬಿಟ್ಟಿದ್ದಾರೆ ಆ ವಿದ್ಯೆಗಳಲ್ಲೆಲ್ಲ. ಅಂಥ ವಿಜೇಂದ್ರ ತೀರ್ಥರು ಕೋ ಲೋಕೆ ಕ್ಷಮಃ, ಯಾರಿದ್ದಾರೆ ಈ ಲೋಕದಲ್ಲಿ ಅಂತಹ ಸಮರ್ಥರು? ಆದ್ರಿಂದ ನಾನು ವಾದಮಾಲಿಕಾ ಗ್ರಂಥವನ್ನು ಬರೆದಿದ್ದೀನಲ್ಲ, ಅದು ಏನು ಬರೆದಿದ್ದು ಅಂದ್ರೆ, ಯಾರು ವ್ಯಾಸತೀರ್ಥರ ನಿರ್ಯಾಣ ಅನಂತರ ಅವರ ಬಗ್ಗೆ ನೀವು ಆಕ್ಷೇಪಗಳನ್ನು ನಿಮ್ಮ ಗ್ರಂಥದ ಮುಖಾಂತರ ಇತ್ತೀಚಿನ ಯತಿಗಳೇನು ಬರೆದಿದ್ದೀರಲ್ಲ, ಅವರು ಹೇಳಿದ ದೋಷಗಳೇ ಅಂತಲೇ ಇದು ಭಾವಿಸಿ ನಿಮ್ಮ ಗ್ರಂಥಕ್ಕೆ. ಯಾಕೆಂದ್ರೆ ನಾನು ಅವರ ಶಿಷ್ಯ. ಅವರೇ ಈ ರೂಪದಲ್ಲಿ, ವಾದಮಾಲಿಕಾ ರೂಪದಲ್ಲಿ ನನ್ನ ಕೈಲಿ ಹೇಳಿಸಿದಾರಷ್ಟೇ. ತದ್ ಜ್ಞಾಪಿ ಕೈವ, ಅವರು ನಿಮ್ಮ ಪ್ರಶ್ನೆಗಳಿಗೆ, ನೀವು ಹೇಳಿದ ಆಕ್ಷೇಪಗಳಿಗೆ ಉತ್ತರವನ್ನ ಅವರೇ ಕೊಟ್ಟಿರೋದು, ನಾನಲ್ಲ. ನನ್ನ ಕೃತಿ ಏನಿದೆಯಲ್ಲ, ಇದನ್ನೇನು ಬರೆದಿದ್ದೀನಲ್ಲ, ಇದು ವ್ಯಾಸತೀರ್ಥರು ಅವರ ಗ್ರಂಥದಲ್ಲಿ ಹೇಳಿದ ದೋಷಗಳೇನಿದೆ ಅಂದ್ರೆ ಬೇರೆಯವರ ಮತದ ಬಗ್ಗೆ, ಆ ದೋಷಗಳನ್ನ ಇನ್ನೊಂದು ರೀತಿ ತಿಳಿಸ್ತಾ ಇದ್ದೀನಿ ಅಷ್ಟೇ ಹೊರತು ನಾನೇನು ಹೊಸದಾಗೇನು ಹೇಳ್ತಾ ಇಲ್ಲ. ತದುಕ್ತಿ ದೂಷಣೆ ವಾ ಏಷ ಕೃತಿ, ಅವ್ರು ಹೇಳಿದ ದೋಷಗಳನ್ನೇ ನಾನು ಮತ್ತೆ ಸಮರ್ಥನೆ ಮಾಡಿದ್ದೀನಿ ಅಷ್ಟೇ. ನಿಮ್ಗೆ ಅರ್ಥ ಆಗದೇನೆ ಏನೋ ಒಂದು ಗ್ರಂಥದ ಖಂಡನೆ ಅಂತ ನಮ್ಮ ಗುರುಗಳ ಗ್ರಂಥಕ್ಕೆ ಬರೀತಾ ಇದ್ದೀರಿ. ವಾಸ್ತವಿಕವಾಗಿ ನಮ್ಮ ಗುರುಗಳ ಗ್ರಂಥಕ್ಕೆ ನೀವು ಯಾವುದೇ ದೋಷ ಹೇಳಲಿಕ್ಕಾಗಲ್ಲ. ಅಲ್ಲಿ ಬಂದ ದೋಷಗಳೇ ನಿಮಗೆ ಅಂಟುಕೊಳ್ತಾ ಇದೆ ಅಷ್ಟೇ ಹೊರತು ಇನ್ನೇನು ಇಲ್ಲ. ಮತ್ತೆ ನಾನು ಬರೆದ ಈ ವಿಷಯ ಇದೆಯಲ್ಲ, ತದ್ ಜ್ಞಾಪಿ ಕೈವಹಿ, ಅದು ಗುರುಪಾದರು ಹೇಳಿದ ನಿಮ್ಮ ಮತಕ್ಕೆ ಸಂಬಂಧಪಟ್ಟ ದೋಷಗಳನ್ನ ತೋರಿಸೋದು, ನೆನಪಿಸಿಕೊಡೋದಷ್ಟೇ ಹೊರತು ಸ್ವತಂತ್ರವಾಗಿ ಏನಲ್ಲ ಇದು ಅಂತ. ವ್ಯಾಸತೀರ್ಥರ ಬಗ್ಗೆ ಎಂಥ ಸದ್ಭಾವನೆ ಅವರಿಗೆ ಗುರುಗಳ ಬಗ್ಗೆ ಅಂದ್ರೆ, ಅವರು ವಿಜೇಂದ್ರ ತೀರ್ಥರ ಆದ್ಮೇಲೆ ಈ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಅವರು ದಂಡ ಪಲ್ಲಟವನ್ನ ಹೊಂದಿ ಮಠಾಂತರ ಅಂದ್ರೆ ರಾಯರ ಮಠದ ಸಂಸ್ಥಾನದ ಅಧಿಪತಿಗಳಾಗಿ ಮೆರೆದವರು. ಆ ಸಮಯದಲ್ಲಿ ವಿಜೇಂದ್ರ ತೀರ್ಥರು ತಮ್ಮ ಗುರುಗಳನ್ನ ಬಿಟ್ಕೊಡಲ್ಲ. ಪ್ರತಿಯೊಂದು ಗ್ರಂಥ ಅದು ಯಾವುದೇ ಒಂದು ರೀತಿಯ ಆಕ್ಷೇಪಗಳು ಬರಲಿ ಅದಕ್ಕೆ ಉತ್ತರವನ್ನ ಕೊಟ್ಟು ತಾವು ಮೆರೆದಿದ್ದಾರೆ ತಮ್ಮ ಗುರುಭಕ್ತಿಯನ್ನ. ಅವರೇ ಈ ಗ್ರಂಥವನ್ನ ಬರೆದು ಕೊನೆಗೆ ವಿಚಾರ ಮಾಡಿ ಎಲ್ಲ ಜ್ಞಾನಿಗಳು ಇದನ್ನು ತಗೊಂಡು ಅಂತ ವಿಮರ್ಶೆ ಮಾಡ್ರಿ ಅಂತ ಹೇಳಿ ಕೊನೆಗೊಂದು ಹೇಳ್ತಾರೆ ಮಾತನ್ನ. ಇತಿ ಶ್ರೀ ವಿಜಯೀಂದ್ರೇಣ ಸರ್ವ ಸಿದ್ಧಾಂತ ದರ್ಶಿನ ಪ್ರಣೀತ ವಾದಮಾಲೇಯಂ ವಿಧಾಂಕುರ್ವಂತು ಸೂರಯ. ಜ್ಞಾನಿಗಳೆಲ್ಲ ಇದ್ರ ಬಗ್ಗೆ ತಿಳಿದುಕೊಳ್ರಿ ಅಂತ ಹೇಳೋದು. ವಿಮರ್ಶೆ ಮಾಡಿ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅವರೇ ವಿಮರ್ಶೆ ಮಾಡಿ ಕೊಟ್ಬಿಟ್ಟಿದ್ದಾರೆ. ವಿಮರ್ಶೆ ಮಾಡೋದು ನಮ್ಮ ಭಾಷೆಯಲ್ಲಷ್ಟೇ.
ವಿಮರ್ಶೆ ಮಾಡೋದು ಅಂದ್ರೆ ಏನು? ಚೆನ್ನಾಗಿ ನಾವು ಬೇರೆ ಬೇರೆ ಗ್ರಂಥಗಳನ್ನು ಓದಿ ವಿಜೇಂದ್ರ ತೀರ್ಥರ ಗ್ರಂಥವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಸರ್ವ ಸಿದ್ಧಾಂತ ದರ್ಶಿನ, ಎಲ್ಲ ಸಿದ್ಧಾಂತಗಳನ್ನ ನೋಡಿದವರು ವಿಜೇಂದ್ರ ತೀರ್ಥರು. ತಮ್ಮ ಬಗ್ಗೆ ತಾವು ಹೇಳ್ಕೊಡ್ತಾರೆ, ಅಹಂಕಾರದ ಮಾತಲ್ಲ. ಎಲ್ಲ ಸಿದ್ಧಾಂತಗಳನ್ನ ತಾವು ನೋಡಿ ಅದನ್ನ ವಿಮರ್ಶೆ ಮಾಡಿ ವಿಜಯೀಂದ್ರ ಯತಿಗಳು, ಅವ್ರು ವಿಜಯೇಂದ್ರ ಯತಿಗಳು ಅಂತ ತಾವು ಹೇಳಲ್ಲ, ವಿಜಯೀಂದ್ರೇಣ ಅಂತ ಅಷ್ಟೇ ಹೇಳ್ಕೊತಾರೆ ತಮ್ಮ ಹೆಸರನ್ನು ಮಾತ್ರ. ವಿಜಯೀಂದ್ರ ಅನ್ನುವ ನಾನು ಈ ವಾದಮಾಲ ಅನ್ನೋ ಗ್ರಂಥವನ್ನ ರಚನೆ ಮಾಡಿದ್ದೀನಿ, ಇದನ್ನ ಸೂರಿಗಳು ಜ್ಞಾನಿಗಳೆಲ್ಲರೂ ನೋಡ್ರಿ ಅಂತ, ತಿಳ್ಕೊಳ್ಳಿ ಅಂತ ಇಷ್ಟನ್ನ ಹೇಳಿ ಅವರು ಮುಂದಕ್ಕೆ ಹೋಗ್ತಾರೆ. ಅಂದ್ರೆ ಎಂಥ ಅದ್ಭುತವಾದ ರೀತಿಯಲ್ಲಿ ಈ ಗ್ರಂಥದ ಹಿನ್ನೆಲೆಯನ್ನು ಮೊದಲಿಗೆ ಕೊಡ್ತಾರೆ, ಯಾಕೆ ಈ ಗ್ರಂಥ ಬಂತು ಅಂತ. ಇದರ ಮಧ್ಯೆ ಮಧ್ಯೆ ನಾವು ಅವರು ಬರೆದ ಮಂಗಳಾಚರಣೆ ಶ್ಲೋಕಗಳಿಗೆಲ್ಲ ಹೋಗೋಣ. ಅದರ ಮುಂಚೆ ಮತ್ತೆ ಈ ವಿಷಯ ಪ್ರವೇಶ ಮಾಡೋಣ. ಅಂದ್ರೆ ವಾದಮಾಲಿಕಾ ಗ್ರಂಥದಲ್ಲಿ ಯಾವ ವಿಷಯದ ಬಗ್ಗೆ ವಿಜೇಂದ್ರ ತೀರ್ಥರು ಉತ್ತರ ಕೊಟ್ಟಿದ್ದಾರೆ, ಚರ್ಚೆ ಮಾಡಿದ್ದಾರೆ ಅಂತ ಒಂದು ಇಂಡೆಕ್ಸೇ ಇದೆ. ಯಾವ ವಿಷಯ ಏನೇನು ಬಂದಿದೆ ಈ ವಾದಮಾಲಾ ಗ್ರಂಥದಲ್ಲಿ ಅಂತ. ಅವ್ರ ಪ್ರಕಾರ ವಾದಮಾಲಾ ಅಂತ, ಅದನ್ನು ವಾದಮಾಲಿಕಾ ಅಂತ ಮಾಡ್ಕೊಂಡಿರೋದು. ಆ ವಾದಮಾಲಿಕಾ ಅಂತ ನಮಗೆ ಈ ಹಸ್ತಪ್ರತಿಗಳಲ್ಲಿ ವಾದಮಾಲಿಕಾ ಅಂತ ಬರೆದಿರೋದಿದೆ, ಹಾಗಾಗಿ ಅದನ್ನು ಹಾಕಿರೋದು. ವಸ್ತುತ ವಾದಮಾಲಾ ಅಂತ ಅವರೇ ಹೆಸರಿಡುವಂತೆ ವಾದಮಾಲಾ ಅಂತ ಗ್ರಂಥ. ಒಟ್ಟು ಆಗಲೇ ತಿಳಿಸಿದಂತೆ 18 ವಿಷಯಗಳನ್ನ ಈ ವಾದಮಾಲಾ ಗ್ರಂಥದಲ್ಲಿ ನೀವು ನೋಡ್ಬೋದು. ಅದರಲ್ಲಿ ಮೊದಲನೇ ವಿಷಯ ಒಂದು ಬರುತ್ತೆ, ಪರಮತೆ ಬ್ರಹ್ಮಣೋ ಅಭಿನ್ನ ನಿಮಿತ್ತೋಪಾದಾನತ್ವ ಭಂಗ ಅಂತ ಒಂದು ವಿಷಯ. ಅಂದ್ರೆ ಅಭಿಪ್ರಾಯ, ಈಗ ನೋಡಿ ನಾವು ಜಗತ್ತಿಗೆ ಯಾರು ಕಾರಣ ಅಂತ ವಿಚಾರ ಮಾಡ್ತೀವಿ. ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಶಾಸ್ತ್ರದ ವಿಷಯಗಳನ್ನ, ಕಠಿಣವಾದ ಶಬ್ದಗಳನ್ನ ಬಳಸಿರ್ತಾರೆ ಅಂತ ನಮಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಅದು ವಿಜೇಂದ್ರ ತೀರ್ಥರ ಗ್ರಂಥ ಅಂದ್ರೆ ಕಬ್ಬಿಣದ ಗಡ್ಲೆ, ನಮಗೆ ಮುಟ್ಲಿಕ್ಕಾಗಲ್ಲ, ನಮ್ಗೆ ಅದ್ರ ವಿಷಯ ಅರ್ಥ ಆಗಲ್ಲ, ಹಾಗೆಲ್ಲ ಏನಿಲ್ಲ. ಮಹನೀಯರ ಗ್ರಂಥಗಳು ಹೇಗಿರುತ್ತೆ ಅಂದ್ರೆ ಸುಲಭವಾಗಿ ಅರ್ಥ ಆಗೋ ತರ ಇರುತ್ತೆ, ಆದ್ರೆ ವಿಚಾರ ಮಾಡಿದ್ರೆ ಅಷ್ಟೇ ಕಠಿಣ. ಆಗ ನಮಗಿನ್ನೂ ಅದರ ಸ್ವಾರಸ್ಯ ಗೊತ್ತಾಗತ್ತೆ. ಹಾಗಂತ ಹೇಳಿ ಅವರ ಗ್ರಂಥನೇ ಅರ್ಥ ಆಗಲ್ಲ ಅಂತೆಲ್ಲ ಸುಳ್ಳನ್ನ ಹೇಳ್ಬಾರ್ದು. ಅರ್ಥ ಆಗತ್ತೆ ಅವರ ಗ್ರಂಥಗಳು, ಆದರೆ ಯೋಗ್ಯತೆ ನಮ್ಗಿನ್ನೂ ಜಾಸ್ತಿ ಸಿದ್ಧಿಸ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕಷ್ಟೇ. ಇನ್ನೂ ಚೆನ್ನಾಗಿ ಅರ್ಥ ಆಗೋ ತರ ಮಾಡಲಿ, ಅವರ ಮನಸ್ಸಲ್ಲಿ ಏನಿತ್ತು, ಅವರ ಗ್ರಂಥದ ಅಭಿಪ್ರಾಯ ನಮಗೆ ಹೊಳಿಲಿ ಅಂತ ಅವರ ಬಳಿ ನಾವು ಪ್ರಾರ್ಥನೆ ಮಾಡ್ಬೇಕು. ಹಾಗಂತ ಅರ್ಥ ಆಗಲ್ಲ ಅಂತೆಲ್ಲ ಹೇಳ್ಬಾರ್ದು. ಅವರು ಸುಂದರವಾಗಿ ಗ್ರಂಥಗಳನ್ನು ರಚನೆ ಮಾಡಿದವರು. ಅಲ್ಲೇನ್ ಬಂತು, ಒಂದು ವಿಷಯಕ್ಕೆ ಹೋಗೋಣ. ಈಗ ಇಡೀ ಜಗತ್ತಿನ ಸೃಷ್ಟಿ ಮಾಡಿದವರು ಯಾರು ಅಂತ ಇದೊಂದು ದೊಡ್ಡ ಚರ್ಚೆ. ಇದರಲ್ಲಿ ವಿವಾದ ಇಲ್ಲ, ಒಪ್ಕೊಂಡ್ಬಿಟ್ಟಿದ್ದಾರೆ. ಏನು, ದೇವರೇ ಸೃಷ್ಟಿ ಮಾಡಿದ್ದಾನೆ ಅಂತ. ಇದಲ್ಲೇನು ವಾದ ವಿವಾದ ಇಲ್ಲ. ನಾಸ್ತಿಕರೇನಲ್ಲ ನಾವು. ನಾಸ್ತಿಕರಾದ್ರೆ ಈ ಜಗತ್ತು ಹೇಗೋ ಬಂತು, ದೇವರಂತಿಲ್ಲ, ಇದ್ರೆ ನಮಗೆ ಕಣ್ಣು ಕಾಣ್ಬೇಕಾಗಿತ್ತು, ಹಾಗೆ ಹೀಗೆ ಇದರೆಲ್ಲ ವಾದಗಳೆಲ್ಲ ಇರುತ್ತೆ. ಅದು ಪಕ್ಕಕ್ಕೆ ಇಟ್ಬಿಡೋಣ, ಆ ಮತ ನಮಗೆ ಬೇಡ. ದೇವರನ್ನ ಒಪ್ಪಿ ಯಾರು ಈ ಜಗತ್ತಿಗೆ ದೇವರು ಕಾರಣ ಅಂತ ಹೇಳ್ತಾರೆ, ಆ ಮತಗಳಲ್ಲಿ ಪರಸ್ಪರ ವಿರೋಧ. ಅಲ್ಲೇನಾಯ್ತು, ಒಬ್ರು ಹೇಳ್ತಾರೆ ಬ್ರಹ್ಮ ಅವನು ಉಪಾದಾನ ನಿಮಿತ್ತ, ಎರಡು ರೀತಿ ಕಾರಣ ಅಂತ. ಯಾವುದೇ ಒಂದು ವಸ್ತು ಹುಟ್ಟಲಿಕ್ಕೆ ಎರಡು ಥರ ಕಾರಣ ಬೇಕಾಗತ್ತೆ ಅಂತ. ಒಂದು ಉಪಾದಾನ ಕಾರಣ, ಮತ್ತೊಂದು ನಿಮಿತ್ತ ಕಾರಣ ಅಂತ ಈ ಶಬ್ದಗಳನ್ನು ಹಾಕ್ತಾರೆ ಶಾಸ್ತ್ರದಲ್ಲಿ. ಇದರ ಅಭಿಪ್ರಾಯ ಇಷ್ಟೇ, ಈಗ ತಂದೆ ತಾಯಿಯಿಂದ ಮಗುವಿನ ಜನನ ಆಗುತ್ತೆ. ತಂದೆ ತಾಯಿ ಮಗು ಹುಟ್ಟಲಿಕ್ಕೆ, ಮಗುವಿಗೆ ಶರೀರ ಬರಲಿಕ್ಕೆ ಏನು ಕಾರಣ? ನಿಮಿತ್ತ ಕಾರಣ. ಯಾರು? ತಂದೆ ತಾಯಿ. ತಂದೆ ತಾಯಿ ಮಕ್ಕಳಿಗೆ ನಿಮಿತ್ತ ಕಾರಣ ಅಂತ ಅನಿಸ್ಕೊಳ್ತಾರೆ. ಮಗು ಹೊರಗೆ ಬರಲಿಕ್ಕೆ ಅವ್ರ ಕಾರಣ. ಅವ್ರು ಇಲ್ಲದೆ ಇದ್ರೆ, ತಂದೆ ತಾಯಿ ಇಲ್ಲದೆ ಹೋದ್ರೆ ಮಗು ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ಅದನ್ನ ಮಗುವಿನ ಜನನಕ್ಕೆ ತಂದೆ ತಾಯಿ ಬೇಕು, ಇದು ನಿಮಿತ್ತ ಕಾರಣ ಅಂತ ಕರಿತೀವಿ. ಉಪಾದಾನ ಕಾರಣ ಯಾವುದು ಅಂದ್ರೆ, ತಂದೆ ತಾಯಿ, ತಂದೆಯಲ್ಲಿದ್ದ ಆ ಧಾತು, ಅವನ ಒಳಗಡೆ ಇದ್ದ ಆ ರಸ, ವೀರ್ಯ ಅಂತ ಹೇಳಿ ಹೇಳ್ತೀವಿ, ಅದೇ ತಾಯಿಯ ಒಳಗಡೆ ಹೋಗಿ ಅದು ಶರೀರವಾಗಿ ಕೊನೆಗೆ ಬೆಳ್ಕೊಳ್ಳುತ್ತೆ. ತಾಯಿಯಲ್ಲಿದ್ದ ಒಂದು ಗುಣ, ತಂದೆಯಲ್ಲಿದ್ದ ಗುಣ ಎರಡು ಸೇರಿ ಕೊನೆಗೆ ಶರೀರವಾಗತ್ತೆ. ಹಾಗಾದರೆ ಇವರ ಎರಡರಲ್ಲಿ ಇದ್ದದ್ದು ಏನು? ಅದು ಉಪಾದಾನ. ಅದೇ ಆ ಮಗುವಿನ ಶರೀರವಾಗಿ ಬದಲಾಗುತ್ತೆ. ಹಾಗಾದ್ರೆ ಏನಾಯ್ತು? ಎಲ್ಲ ಈ ಪೃಥಿವಿಯ ಧಾತುಗಳಾಗಬಹುದು, ಇವೆಲ್ಲವೂ ಕೂಡ ಮಗುವಿನ ಶರೀರಕ್ಕೆ ಉಪಾದಾನ ಕಾರಣ ಆಯಿತು. ಇದು ಸಾಮಾನ್ಯವಾಗಿ ನಾವು ಉಪಾದಾನ, ನಿಮಿತ್ತ ಅಂತ ಶಬ್ದಗಳನ್ನು ಶಾಸ್ತ್ರದಲ್ಲಿ ಅನೇಕ ಬಾರಿ ಬಳಸ್ತೀವಿ. ಇನ್ನು ನಮಗೆ ಶಾಸ್ತ್ರದಲ್ಲೇ ಕೊಟ್ಟ ಒಂದು ಎಕ್ಸಾಂಪಲ್ ಅಂದ್ರೆ ಏನು? ಈಗ ಮಣ್ಣು ಏನಾಗತ್ತೆ? ಅದು ಮಡಿಕೆ ಆಗತ್ತೆ. ದಾರಗಳೇನಾಗತ್ತೆ? ಅದೇ ಬಟ್ಟೆ ಆಗತ್ತೆ. ದಾರಗಳೇ ಬಟ್ಟೆ ಆಗೋದ್ರಿಂದ ದಾರವನ್ನು ಉಪಾದಾನ ಕಾರಣ ಅಂತ ಕರಿತೀವಿ. ಯಾವುದು ಇನ್ನೊಂದಾಗಿ ಬದಲಾಗತ್ತಲ್ಲ ತಾನೇ, ಅದು ಉಪಾದಾನ. ಇನ್ನು ಮಣ್ಣೆ ಮಡಿಕೆ ಆಗೋದ್ರಿಂದ, ಮಡಿಕೆಯಾಗಿ ಮಣ್ಣೆ ಬದಲಾಗತ್ತೆ, ಅದರಿಂದ ಮಣ್ಣನ್ನ ಉಪಾದಾನ ಕಾರಣ ಅಂತ
ಕರಿತೀವಿ. ಹಾಗಾದರೆ ನಿಮಿತ್ತ ಯಾವುದು ಅಂದರೆ, ಮಣ್ಣು ಮಡಿಕೆ ಆಗಲಿಕ್ಕೆ ಸುಮ್ಮನೆ ಹಾಗೆ ಆಗಲ್ಲ. ಮಣ್ಣನ್ನು ಸುಮ್ಮನೆ ಇಟ್ಟರೆ ಅದು ಮಡಿಕೆ ಆಗ್ಬಿಡತ್ತಾ? ಒಬ್ಬ ಬರಬೇಕು, ಕುಂಬಾರ ಬೇಕು, ಆ ಮಣ್ಣನ್ನು ಕಲಿಸ್ಬೇಕು, ಆಮೇಲೆ ಆ ಚಕ್ರಕ್ಕಾಗಿ ಆ ಚಕ್ರನ ತಿರುಗಿಸ್ಬೇಕು, ಆ ಚಕ್ರಕ್ಕೊಂದು ಕೋಲ್ ಇಟ್ಟಿರಬೇಕು, ಆ ಕೋಲ್ ಆಧಾರದಲ್ಲಿ ಆ ಚಕ್ರವನ್ನು ತಿರುಗಿಸ್ಬೇಕು, ಒಂದು ಮಡಿಕೆ ಮಾಡಬೇಕು. ಮಡಿಕೆನ ಹೀಗೆ ಮಾಡಬೇಕು ಅಂತ ಹೇಳಲ್ಲ. ಈಗಿನ ಕಾಲದಲ್ಲಿ ಅನೇಕ ಥರ ಮಡಿಕೆ ಮಾಡೋರು ಇದ್ದಾರೆ. ಕೋಲು ಬೇಡ, ಏನು ಬೇಡ, ಹಾಗೆ ಈ ಚಕ್ರದಲ್ಲೇ ಹೀಗೆ ಚಕ್ರದಲ್ಲಿ ಸುತ್ತಿ ಸುತ್ತಿ ಹಾಗೆ ಮಾಡೋರು ಇದ್ದಾರೆ. ಅದೆಲ್ಲ ಬೇರೆ ವಿಷಯ. ಅಂತೂ ಈ ಮಡಿಕೆ ಆಗಲಿಕ್ಕೆ ಮಣ್ಣು ಬೇಕು, ಒಬ್ಬ ಕುಂಬಾರ ಬೇಕು, ದಂಡ ಬೇಕು, ಚಕ್ರ ಬೇಕು, ಎಲ್ಲ ಬೇಕು. ಈ ಎಲ್ಲಕ್ಕೆ ಬೇಕು, ಎಲ್ಲ ಕಾರಣ. ಅದು ಯಾವುದು ಇಲ್ಲದೇನೆ ಏನು ಆಗಲ್ಲ. ಅಲ್ಲಿ ಕುಂಬಾರ ನಿಮಿತ್ತ ಕಾರಣ. ಯಾಕಂದರೆ ಮಡಿಕೆ ಮಾಡ್ಲಿಕ್ಕೆ ಅವನು ಬೇಕು ನಿಜ, ಆದರೆ ಅವನೇ ಮಡಿಕೆ ಆಗಲ್ಲ. ಮಣ್ಣೇ ಮಡಿಕೆ ಆಗ್ಬಿಡುತ್ತೆ, ಅವನೇ ಮಡಿಕೆ ಆಗಲ್ಲ. ಅಥವಾ ಚಕ್ರನೇ ಮಡಿಕೆ ಆಗ್ಬಿಡ್ತು, ಬದಲಾಗೋಯ್ತು ಹಾಗೆ, ಅಥವಾ ಕೋಲೆ ಬದಲಾಗ್ಬಿಡ್ತು ಮಡಿಕೆಯಾಗಿ, ಹೀಗೆಲ್ಲ ಅನ್ನಲ್ಲ. ಹಾಗಾದರೆ ವಸ್ತುಗಳು ಬೇಕು ಕೆಲವುದು, ಅದರಿಂದ ಕಾರ್ಯ ಹುಟ್ಟತ್ತೆ, ಏನೋ ಒಂದು ಆಗತ್ತೆ ಕೆಲಸ. ಹಾಗಂತ ಅದೇ ಬದಲಾಗಬೇಕು ಅಂತಿಲ್ಲ. ಬದಲಾಗಬಹುದು, ಆಗದೆ ಇರಬಹುದು. ಕೆಲವು ಬದಲಾಗತ್ತೆ, ಕೆಲವು ಬದಲಾಗಲ್ಲ. ಯಾವುದು ತಾರೆ ಇನ್ನೊಂದು ರೂಪವನ್ನು ಪಡ್ಕೊಂಡು ಬದಲಾಗತ್ತಲ್ಲ, ಅದನ್ನು ಉಪಾದಾನ ಅಂತ ಕರೀತಾರೆ. ಯಾವುದು ತಾನು ಬದಲಾಗ್ದೇನೆ ಅದು ಹುಟ್ಟಲಿಕ್ಕೆ ಕಾರಣ ಆಗಿರುತ್ತೋ ಅದನ್ನು ನಿಮಿತ್ತ ಅಂತ ಕರೀತಾರೆ. ಇಷ್ಟೆಲ್ಲ ಆಯ್ತಲ್ಲ. ಯಾವಾಗ ಈ ಉಪಾದಾನ, ನಿಮಿತ್ತ ಅನ್ನೋ ಈ ಶಬ್ದಗಳ ಅರ್ಥವನ್ನು ನಾವು ತಿಳ್ಕೊಳ್ತೀವಿ, ಇದರ ಮೇಲಿನ ವಿಚಾರ ಏನಂದ್ರೆ, ಯಾವುದು ಉಪಾದಾನ ಕಾರಣ, ಯಾವುದು ನಿಮಿತ್ತ ಕಾರಣ ಅನ್ನೋ ಶಬ್ದದಿಂದ ನಾವು ಕರಿತೀವಲ್ಲ, ಅದು ಎರಡು ಯಾವತ್ತೂ ಒಂದೇ ಆಗಿರೋದಿಲ್ಲ. ಎರಡು ಯಾವತ್ತೂ ಬೇರೆ ಬೇರೆನೇ ಆಗಿರುತ್ತೆ. ಉದಾಹರಣೆಗೆ, ಮಣ್ಣು ಮಡಿಕೆ ಆಯಿತು, ಮಡಿಕೆಗೆ ಮಣ್ಣು ಏನಾಯಿತು? ಅದು ಉಪಾದಾನ ಅಂತ ಅನ್ನಿಸ್ಕೊಂಡ್ರೆ ಅದು ನಿಮಿತ್ತ ಆಗಲ್ಲ, ಅದು ಉಪಾದಾನ. ನಿಮಿತ್ತ ಅಂದ್ರೇನು? ಯಾವ್ದು ಉಪಾದಾನ ಅಲ್ವೋ ನಿಮಿತ್ತ, ಯಾವ್ದು ನಿಮಿತ್ತ ಅಲ್ವೋ ಅದು ಉಪಾದಾನ. ಎರಡು ಒಂದೇ ಆಗಲ್ಲ. ಆದರೆ ಜಗತ್ತಿಗೆ ದೇವರು ಏನು ಅಂತದ್ದು ಪ್ರಶ್ನೆ. ತಂದೆ ತಾಯಿಗಳು ಮಕ್ಕಳಿಗೆ ಕಾರಣ ಆಗ್ತಾರೆ, ನಮಗೆ ಗೊತ್ತು. ಅದು ಹೇಗೆ ಕಾರಣ? ಅದು ನಿಮಿತ್ತ. ಅವರೇ ಏನು ಬಂದು ಮಗು ಆಗ್ಬಿಡಲ್ಲ, ಅವರೇ ಮಗುವಾಗಿ ಇನ್ನೊಂದು ರೂಪ ತಗೊಳ್ಳಲ್ಲ. ತಂದೆನೇ ಮಗುವಿನ ರೂಪದಲ್ಲಿ, ಮಗನ ರೂಪದಲ್ಲಿ, ತಾಯಿನೇ ಮಗಳ ರೂಪದಲ್ಲಿ ಮತ್ತಿನ್ನೊಮ್ಮೆ ಹುಟ್ಟೋದು ಅಂತಿಲ್ಲ. ಅವರೇನು ಸಾಂಶರಲ್ಲ, ದೇವತೆಗಳ ಥರ ಇನ್ನೊಂದು ಅಂಶ ತಗೊಂಡು ಅವತಾರ ಮಾಡಲಿಕ್ಕೇನು ಆ ಥರ ಸಾಮರ್ಥ್ಯವನ್ನು ಹೊಂದಿಲ್ಲ. ಲೌಕಿಕ ಭಾಗದಲ್ಲಿ ಅಂದರೆ ಇದು ಗಂಡ ಹೆಂಡತಿ, ಪತಿ ಪತ್ನಿ, ಇವರೆಲ್ಲ ಅದೆಲ್ಲ ಸಾಧ್ಯ ಇಲ್ಲ. ಹಾಗಾದರೆ ಇಡೀ ಜಗತ್ತಿಗೆ ಕಾರಣನಾದವನು ದೇವರು ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಹೇಗೆ ಹೇಳ್ತೀವಿ? ಇಡೀ ಜಗತ್ತಿಗೆ ಭಗವಂತ ತಂದೆಯಂತೆ ಅಂತ ಹೇಳ್ತೀವಿ. ಯಾವತ್ತು ತಂದೆ ಥರ ದೇವರು, ತಾಯಿ ಥರ ದೇವರು ಅಂತ. ಹಾಗಾದರೆ ದೇವರು ಯಾವ ರೀತಿ ಕಾರಣ? ಅವನು ನಿಮಿತ್ತ ಕಾರಣ ಅಂತ ಅನ್ನಿಸ್ಕೊಳ್ತಾನೆ. ಇದು ದ್ವೈತ ಸಿದ್ಧಾಂತದ ಪ್ರಕಾರ. ಆದರೆ ಕೆಲವರು ಏನು ಮಾಡ್ತಾರೆ, ಅವನು ನಿಮಿತ್ತ ಕಾರಣ ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಉಪಾದಾನ ಕಾರಣನು ಅವನೇ ಅಂತ ಹೇಳ್ತಾರೆ. ಉಪಾದಾನ ಅಂದ್ರೆ ಏನರ್ಥ? ಮಣ್ಣು ಮಡಿಕೆಯಾಗಿ ಬದಲಾಯಿತಲ್ಲ, ಹಾಗೆ ದೇವರೇ ಈ ಜಗತ್ತಾಗಿ ಬದಲಾಗಿದ್ದಾನೆ. ಈ ನೀವು ನೋಡೋ ಮಣ್ಣಾಗಬಹುದು, ನೀವು ನೋಡೋ ಕಲ್ಲಾಗಬಹುದು, ನೀವು ನೋಡೋ ಈ ಮನುಷ್ಯರ ಶರೀರಗಳಾಗಬಹುದು, ಎಲ್ಲ ದೇವರೇ ಅಂತೆ. ಇದನ್ನು ಒಪ್ಲಿಕ್ಕಾಗತ್ತಾ? ಇದನ್ನ ಹೇಗೆ ಒಪ್ಲಿಕ್ಕೆ ಸಾಧ್ಯ? ದೇವರೇ ಇದೆಲ್ಲ ಕಾಣ್ತಾ ಇದ್ದಾನೆ, ದೇವರೇ ಇದೆಲ್ಲ ಆಗಿ ಬದಲಾಗಿದ್ದಾನೆ ಅಂದರೆ ಇದು ಹೇಗೆ ಸಾಧ್ಯ? ಇದನ್ನ ಪರಕೀಯರು ಒಪ್ತಾರೆ. ಅದನ್ನೇ ಬ್ರಹ್ಮಣ ಅಭಿನ್ನ ನಿಮಿತ್ತೋಪಾದಾನತ್ವ ಭಂಗ ಅಂತ ಆ ವಿಷಯವನ್ನು ಖಂಡನೆ ಮಾಡಿದ್ದಾರೆ ವಿಜೇಂದ್ರ ತೀರ್ಥರು. ದೇವರ ಬಗ್ಗೆನೇ ಅವರಿಗೆ ಆಗ್ರಹ ಯಾವಾಗಲೂ. ಯಾಕೆ ದೇವರ ವಿಷಯದಲ್ಲಿ ಹೆಂಗೆಂಗೋ ಮಾತಾಡ್ತಾರೆ. ಒಂದು ಜಗತ್ತಿನ ಅಸ್ತಿತ್ವನೇ ಉಳಿಸಲ್ಲ ಕೆಲವರು ಪರಮತದವರು. ಜಗತ್ತೇ ಇಲ್ಲ, ಜಗತ್ತೇ ದೇವರು, ದೇವರೇ ಜಗತ್ತಾದ, ಮುಗೀತು, ಮುಕ್ತಾಯ ಅಲ್ಲಿ. ಈ ಥರ ಎಲ್ಲ ವಾದಗಳು ಬಂದಾಗ ಮೊದಲಿಗೆ ದೇವರ ಬಗ್ಗೆ ಯಾವುದೇ ಒಂದು ವಿರುದ್ಧವಾಗಿ ವಿಷಯ ಬರಲಿ, ಅದನ್ನು ಎತ್ತಿ ಖಂಡನೆ ಮಾಡೋದಲ್ಲಿ ನಿಸ್ಸೀಮರು ನಮ್ಮ ಎಲ್ಲ ಯತಿಗಳು, ಅದರಲ್ಲೂ ವಿಜೇಂದ್ರ ತೀರ್ಥರು. ಅದಕ್ಕೆ ಅವರು ಹೆಮ್ಮೆಯಿಂದ ಅವರು ಹೇಳ್ಕೊಳ್ಳೋದು, ಸರ್ವತಂತ್ರ ಸ್ವತಂತ್ರೇಣ ವಿಜಯೇಂದ್ರಾಖ್ಯ ಭಿಕ್ಷುಣ ತನ್ಯತೆ ತತ್ವವಿತ್ತೋಷಕಾರಿಣಿ ವಾದಮಾಲಿಕಾ. ಕೊನೆಗೆ ವಾದಮಾಲ ಅಂತ ಬರೀತಾರೆ, ವಾದಮಾಲಿಕ ಅಂತ ಆರಂಭದಲ್ಲೂ ಬರೀತಾರೆ. ಇದು ನಮಗೆ ಜ್ಞಾಪಕ. ಹಾಗಾಗಿಯೇ ವಾದಮಾಲ, ವಾದಮಾಲಿಕ ಅದು ನಡೆಯುತ್ತೆ. ಮಾಲಾ, ಮಾಲಿಕ ಅನ್ನೋ ಶಬ್ದಗಳನ್ನು ಹೀಗೆ ಬಳಸಿದ್ದಾರೆ. ಇಲ್ಲಿ ವಿಜಯೇಂದ್ರ ಅನ್ನುವ ಹೆಸರಿನ ಭಿಕ್ಷುಗಳು, ಯತಿಗಳು ಸರ್ವತಂತ್ರ ಸ್ವತಂತ್ರ. ಸರ್ವತಂತ್ರ ಸ್ವತಂತ್ರ ಅಂದ್ರೆ ಎಲ್ಲಾ ತಂತ್ರಗಳಲ್ಲಿ, ಎಲ್ಲಾ ತಂತ್ರ ಅಂದ್ರೆ ನಿಜವಾಗಿ ಎಲ್ಲಾ ತಂತ್ರಗಳು ಅವರಿಗೆ ಗೊತ್ತಿತ್ತು. ಸಾತ್ವಿಕ ತಂತ್ರಗಳೆಲ್ಲ ಗೊತ್ತಿತ್ತು. ಈ ತಾಮಸ ತಂತ್ರ ಅಲ್ಲ, ತಂತ್ರಸಾರ ಅಧ್ಯಯನ ಮಾಡಿದ್ರು, ತಂತ್ರಗಳ ಬಗ್ಗೆ ಗೊತ್ತಿತ್ತು. ಕ್ಷುದ್ರ ತಂತ್ರಗಳನ್ನ ಓಡಿಸೋಂತಹ ತಂತ್ರನೂ ಗೊತ್ತಿತ್ತು ಅವರಿಗೆ. ಸರ್ವತಂತ್ರ ಅಂದ್ರೆ ಎಲ್ಲ ತರಹದ ಶಾಸ್ತ್ರ, ಮೀಮಾಂಸ, ನ್ಯಾಯ, ವ್ಯಾಕರಣ, ಒಂದು 3-4 ಹೇಳ್ತೀವಿ ಅಷ್ಟೇ.
3-4 ಓದಿದ್ರೆ ದೊಡ್ಡ ವಿದ್ವಾಂಸ ಅನ್ನೋ ಭಾವನೆ ಇದೆ. ಅವರು ಇಷ್ಟೇ ಅಲ್ಲ, 64 ವಿದ್ಯೆ, ಅದಲ್ಲಿ ಬೇರೆ ಯಾವ್ದ್ಯಾವುದು ನಿಮಗೆ ವಿದ್ಯಾಸ್ಥಾನಗಳು ಅಂತಿದೆ ಎಲ್ಲವನ್ನೂ ತಿರುಗಿಸಿ ಅಧ್ಯಯನ ಮಾಡಿದ್ರು ಅಷ್ಟು ಬಾರಿ. ಅಂಥ ಸರ್ವತಂತ್ರಗಳಲ್ಲಿ ಸ್ವಾತಂತ್ರ್ಯ ಇದೆ, ಹಕ್ಕಿದೆ ಒಂದವ್ರಿಗೆ. ಅವ್ರು ಇನ್ನೊಬ್ಬರ ಹತ್ರ ಕೇಳೋ ಅಗತ್ಯ ಇಲ್ಲ. ಅವ್ರು ಹೇಳಿದ್ರ ಈ ವಾಕ್ಯಕ್ಕೆ ಹೀಗೆ ಅರ್ಥ, ಅಷ್ಟೇ, ಆ ವಾಕ್ಯಕ್ಕೆ ಅದೇ ಅರ್ಥ. ಈ ಥರ ಸ್ವಾತಂತ್ರ್ಯ ಅಂದರೆ ಹಕ್ಕು. ಅಂದರೆ ಒಂದು ಗ್ರಂಥದ ಬಗ್ಗೆ ನಮಗೆ ಹಕ್ಕಿರಲ್ಲ, ನಮ್ಮ ಗುರುಗಳು ಹೇಗೆ ಹೇಳ್ಕೊಟ್ರೋ ನಾವು ಹಾಗೆ ಹೇಳ್ತೀವಿ ಅಂತ. ಹಾಗೆಲ್ಲ ಇದ್ರೆ ಅದು ಪರತಂತ್ರ ಆಯಿತು. ಸ್ವತಂತ್ರ ಅಂದರೆ ಗುರುಗಳಿಂದ ವಿದ್ಯೆ ಪಡೆದ ಮೇಲೆ ತಾನೇ ಮುಂದಕ್ಕೆ ಆ ವಾಕ್ಯಗಳಿಗೆ ಅರ್ಥ ಹೇಳ್ತಾ ಹೋಗ್ತಾನೆ. ಅವನು ಸರ್ವತಂತ್ರ ಸ್ವತಂತ್ರ. ಅದು ವಿಜೇಂದ್ರ ತೀರ್ಥರು ಹಾಗೆ, ಅವರಿಗೆ ಅದು ಸಾಧ್ಯ. ಅಂದರೆ ಸರ್ವತಂತ್ರ ಸ್ವತಂತ್ರರಾದ ವಿಜಯೇಂದ್ರ ಭಿಕ್ಷುಗಳು ತನ್ಯತೆ ವಾದಮಾಲಿಕೆಯನ್ನ ವಿಸ್ತಾರವಾಗಿ ಹಾರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ದೊಡ್ಡದಾಗಿ ಹಾರ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಹಾರ ತುಂಬಾ ಸಂತೋಷ ಆಗತ್ತೆ ಯಾರಿಗೆ ತತ್ವವಿದ್, ಯಾರಿಗೆ ತತ್ವ ಗೊತ್ತಿದೆಯೋ, ಮಧ್ವಾಚಾರ್ಯರ ತತ್ವವಾದ ತತ್ವ ಸಿದ್ಧಾಂತ ಯಾರಿಗೆ ಚೆನ್ನಾಗಿ ಗೊತ್ತಿದೆಯೋ ಅವರಿಗಂತೂ ಒಂದು ಬಹಳ ಸಂತೋಷ ಕೊಡುವಂಥ ಗ್ರಂಥ ಇದು ಅಂತ ಅವ್ರು ಬರೀತಾರೆ. ಇಷ್ಟು ಬರೀತಾರಲ್ಲ, ಇಷ್ಟು ಬರೆದಾಗ ನಮ್ಗೆ ಅರ್ಥ ಆಗುತ್ತೆ ಅವ್ರು ಹೆಂಗೆ ಖಂಡನೆ ಮಾಡಿರ್ಬೇಕಿದು ಅಂತ. ಸಾಕೆ ಸರ್ವತಂತ್ರ ಸ್ವತಂತ್ರ. ಸರಿ, ಅವ್ರು ಹೇಗೆ ಖಂಡನೆ ಮಾಡ್ತಾರೆ ಅಂತ ನೋಡೋಣ. ಆ ಒಂದೊಂದೇ ಖಂಡನ ಅಂಶಗಳು ನಮಗೆ ವಿಜೇಂದ್ರ ತೀರ್ಥರ ಒಂದು ಭಾಗ ಅವರು ಬರೆದಿದ್ದ ಅರ್ಥ ಆದರೆ ಸಾಕು ಅವನು ಉದ್ಧಾರ ಅಂತ. ಖಂಡಿತ ಹಾಗೆ. ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ ಗ್ರಂಥಗಳನ್ನು ಓದ್ಲಿಕ್ಕಾಗಲ್ಲ, ಬರೀ ಹೆಸರೇ ಹೇಳ್ಕೊಂಡೆ ಜೀವನ ಸಾಗಿಸ್ಬಿಡೋಣ, ಬೇಡ. ಆ ಗ್ರಂಥಗಳಲ್ಲಿ ಒಂದು ವಿಷಯ ಜೀವನದಲ್ಲಿ ಅರ್ಥ ಮಾಡ್ಕೊಂಡ್ಬಿಡೋಣ, ಯಾಕಾಗಲ್ಲ? ಮಂಗಳ ಶ್ಲೋಕಗಳಿಗೆ ಅರ್ಥ ಆಗುತ್ತೆ. ಅವ್ರು ಹೇಳಿದ ಒಂದು ವಿಷಯ ಅರ್ಥ ಆಗಲ್ವಾ? ವ್ಯಾಸತ್ರಯದಲ್ಲಿ ಅಷ್ಟು ಕಠಿಣವಾಗಿ ಬರೆದಿರ್ತಾರ? ಖಂಡಿತ ಅರ್ಥ ಆಗತ್ತೆ. ಒಂದು ವಿಷಯವನ್ನ ನಾವು ಹೇಗೆ ಪ್ರವಚನವನ್ನ ಕೇಳ್ತೀವೋ, ಅನೇಕ ಬಾರಿ ಭಾಗವತವನ್ನ ಅದು ಇದು ಅಂತೆಲ್ಲ ಕೇಳ್ತೀವೋ, ಹಾಗೆ ಈ ಗ್ರಂಥಗಳನ್ನ ಅರ್ಥ ಆಗೋ ಥರ ಹೇಳಿ ಅಂತ ಒಬ್ಬರ ಹತ್ರ ಕೂಡಿಸ್ಕೊಂಡು ಕೇಳ್ಬಿಡ್ಬೇಕು. ಒಂದು 5 ವಿಷಯಗಳನ್ನ ಸಾರ್ಥಕ ಆಗತ್ತೋ ಜೀವನದಲ್ಲಿ. ನನಗೆ ವ್ಯಾಸತ್ರಯದಲ್ಲಿ ಇಂತಿಂಥ ವಿಷಯ ಅರ್ಥ ಆಯ್ತು, ನನ್ನ ಯೋಗ್ಯತೆಗೆ ಅದು ಏನು ಬೇಕಾದ್ರೆ ನನ್ನ ಯೋಗ್ಯತೆಗೆ ಈ ವಿಷಯ ನಿಲುಕ್ತು, ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಬಾಯಿ ಬಿಟ್ಟು ಹೇಳೋ ಥರ ಆದರೆ ಆಗ ಗುರುಗಳಿಗೆ ಪ್ರೀತಿ ಆಗುತ್ತೆ, ಸಂತೋಷ ಆಗುತ್ತೆ. ಇಲ್ಲ ಗೊತ್ತಾಗಲ್ಲ, ಕಷ್ಟ ಜೀವನದಲ್ಲಿ ಪ್ರಯತ್ನನೇ ಪಡೆದಿದ್ರೆ ಯಾವಾಗ ಗೊತ್ತಾಗುತ್ತೆ? ಅಂತೂ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಏನಿದೆ ಅದರಲ್ಲಿ ಬರೋ ವಿಷಯಗಳನ್ನ ಇಲ್ಲಿ ಹೇಳಿದ್ದಾರೆ. ಅದರಲ್ಲಿ ಬರೋ ಉತ್ತರಗಳನ್ನೇ ಇಲ್ಲಿ ಕೊಟ್ಟು ಸಮರ್ಥನೆ ಮಾಡಿದ್ದಾರೆ. ಆದರೆ ಹೊಸದಾಗಿ ಇವರು ಸೇರಿಸ್ತಾರೆ. ಆದರೆ ಅವ್ರು ಹೇಳ್ತಾರೆ ಎಲ್ಲ ವ್ಯಾಸರಾಜರು ಹೇಳಿಕೊಟ್ಟದ್ದೇ, ಅದರಿಂದಲೇ ಆ ಅರ್ವಾಚೀನ ಇತ್ತೀಚಿನ ಯತಿಗಳು ಬರೆದ ಗ್ರಂಥವನ್ನು ನಾನು ಇದನ್ನು ನಿರಾಕರಣೆ ಮಾಡ್ತಾ ಇದ್ದೀನಿ ಅಂತ ಅದು ಹಿಂದೆ ಪ್ರತಿಜ್ಞೆ ಮಾಡಿದ್ರು. ಇಷ್ಟಾಗಿ ಹೇಗೆ ಖಂಡನೆ ಮಾಡ್ತಾರೆ ಅನ್ನೋದೋರಣ. ಎತ್ತು ಅಂತ ಅವರ ಬಾದಮಾಲಿಕಾ ಗ್ರಂಥದ ಮೊದಲನೇ ಪಂಕ್ತಿ ಪ್ರಾರಂಭ ಆಗುತ್ತೆ. ಯಸ್ವಾಜ್ಞಾನಾತ್ ವಿಶ್ವಯೋನಿಸ್ತದೀಶಃ ಇತಿ ಆದ್ಯ ಪದ್ಯೆ ವಿಶ್ವಯೋನಿ ತದೀಶ ಪದಾಭ್ಯಾಂ ಬ್ರಹ್ಮಣೋ ಜಗತ್ಪ್ರತಿ ಕರ್ತೃತ್ವೇ ಸತ್ಯುಪಾದಾನತ್ವ ರೂಪಂ ಅಭಿನ್ನ ನಿಮಿತ್ತೋಪಾದಾನತ್ವಂ ಅಭಿಪ್ರೇತಂ ತತ್ ನ. ಅವರು ಪರಮತದವರು ಒಂದು ಗ್ರಂಥ ಬರೆದು ಆ ಗ್ರಂಥದಲ್ಲಿ ಒಂದು ಮಂಗಳ ಶ್ಲೋಕ ಬರೆದ್ರು. ಆ ಶ್ಲೋಕದ ವಿಷಯ ತಗೊಂಡು ವಿಜೇಂದ್ರರು ಖಂಡನೆ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ರು? ಅಲ್ಲಿ ಬರೆದ್ರು, ವಿಶ್ವಯೋನಿ, ಇಡೀ ಜಗತ್ತಿಗೆ ಯೋನಿ ಕಾರಣ ಪರಮಾತ್ಮ. ಹೇಗೆ ಅಂದ್ರೆ ತನ್ನ ಅಜ್ಞಾನದಿಂದ ಕಾರಣ ಅಂತ ಬರೆದ್ರು. ಇದಕ್ಕೆ ಅರ್ಥ ಇಷ್ಟೇ, ಬ್ರಹ್ಮ ತಾನು ತನ್ನ ಅಜ್ಞಾನದಿಂದ ಜಗತ್ತಾಗಿ ತಾನು ಕಾಣ್ತಾ ಇದ್ದಾರಂತೆ, ಅಷ್ಟೇ. ಅಂದ್ರೆ ಈಗ ಕಪ್ಪೆ, ಚಿಪ್ಪು, ಬೆಳ್ಳಿ ಇದು ನಮ್ಮ ಅರ್ಥ ಮಾಡ್ಕೊಳ್ಳೇಬೇಕು, ಶಾಸ್ತ್ರದಲ್ಲಿ ಬರುವಂತಹ ವಿಷಯ. ಅದು ಸಮುದ್ರದ ದಡಕ್ಕೆ ಒಬ್ಬ ಹೋಗ್ಬೇಕು, ದೂರದಲ್ಲಿದ್ದಾನೆ, ಸಮುದ್ರ ಸ್ನಾನ ಮಾಡಬೇಕು, ಮಧ್ಯಾಹ್ನ ಬಿಸಿಲು, ಆ ಸಂದರ್ಭದಲ್ಲಿ ಅವನು ಹೋಗಿ ತಾಪ ಪರಿಹಾರ ಮಾಡಿ ಸ್ನಾನ ಮಾಡಬೇಕು ಅಂತ ಹೋಗಿದ್ದಾನೆ ನೀರಿನಲ್ಲಿ. ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ, ಆ ಕಡೆಯಿಂದ ಬಿಸಿಲು ಬೀಳ್ತಾ ಇದೆ. ಆ ಬಿಸಿಲಿನ ಕಾಂತಿಗೆ ಅಲ್ಲಿರೋ ಕಪ್ಪೆ ಚಿಪ್ಪುಗಳೆಲ್ಲ ಹೊಳಿತಾ ಇದೆ. ಅದರ ಚಾಕಚಕ್ಯತೆ ಅಂತ ಕರೀತಾರೆ. ಶಾಸ್ತ್ರ ಚಾಕಚಕ್ಯತೆಯನ್ನು ಹೊಂದಿದೆ, ಹೊಳಿತಾ ಇದೆ. ಅಷ್ಟೆಲ್ಲ ಹೊಡೆದಾಗ ಇವನು ದೂರದಲ್ಲಿ ಇದ್ದವನಿಗೆ ಅದು ಬೆಳ್ಳಿ ತರ ಕಾಣಿಸ್ತಾ ಇದೆ. ಅಯ್ಯೋ, ಹೋದ್ರೆ ಲಾಭ ಆಗತ್ತೆ, ಒಂದಿಷ್ಟು ಬೆಳ್ಳಿ ಸಿಗತ್ತೆ ಅಂತ ಓಡೋದಂತೆ. ಹತ್ರಕ್ಕೆ ಹೋಗಿ ನೋಡಿದಾಗ ಗೊತ್ತಾಯ್ತು, ಅಯ್ಯಯ್ಯೋ ಇದು ನನ್ನ ಅಜ್ಞಾನ, ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ, ದೂರದಿಂದ ನೋಡಿದ್ದಕ್ಕೆ ಬೆಳ್ಳಿ ಅಂತ ಭಾವಿಸಿದೆ. ಹತ್ರಕ್ಕೆ ಹೋದ್ಮೇಲೆ ಮುಟ್ಟಿದ ಮೇಲೆ ಅದನ್ನು ಹಿಂಗಂದ ಮೇಲೆ ಕೈಯಿಂದ ಗೊತ್ತಾಯಿತು ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾಯ್ತು. ಬ್ರಹ್ಮನಿಗೂ ಇದೇ ಪರಿಸ್ಥಿತಿ ಅಂತೆ. ಬ್ರಹ್ಮನಿಗೆ ಒಂದು ಅಜ್ಞಾನ ಇದೆಯಂತೆ, ದೇವರಿಗೆ ಅಜ್ಞಾನ. ಲೆಕ್ಕ ಹಾಕೊಳ್ಳಿ. ಹೀಗೆ ಪರಮಾತ್ಮದವರು ಹೇಳ್ತಾರೆ,
ಯಾಕೆಂದ್ರೆ ಜೀವ ಅಂತ ಇಲ್ವೇ ಇಲ್ವರ ಜಗತ್ನಲ್ಲಿ. ಜೀವ ಅಂತ ಒಬ್ಬ ಇದ್ರೆ ಅವನಿಗೆ ಅಜ್ಞಾನ ಹೇಳ್ಬೋದಿತ್ತು. ಇರೋನ್ ಒಬ್ಬನೇ, ಎಲ್ಲವೂ ಸುಳ್ಳು, ಇರೋನ್ ಒಬ್ಬನೇ ಸತ್ಯ, ಅದು ಬ್ರಹ್ಮ ಮಾತ್ರ. ಆ ಬ್ರಹ್ಮ ತಾನು ತನ್ನ ಅಜ್ಞಾನದಿಂದ, ಹೇಗೆ ಒಬ್ಬ ಅಜ್ಞಾನದಿಂದ ಒಂದು ವಸ್ತುವನ್ನ ಇನ್ನೊಂದಾಗಿ ನೋಡುತ್ತಾನೋ, ಹೇಗೆ ಕಪ್ಪೆ ಚಿಪ್ಪನ್ನ ಬೆಳ್ಳಿ ಅಂತ ಒಬ್ಬ ನೋಡುತ್ತಾನೋ, ಹಾಗೆ ಬ್ರಹ್ಮ ತನ್ನನ್ನೇ ತಾನು ಅಜ್ಞಾನದಿಂದ ಜಗತ್ತಾಗಿ ನೋಡ್ತಾ ಇದ್ದಾನೆ. ವಾಸ್ತವಿಕವಾಗಿ ಒಂದು ದಿವಸ ಬೆಳ್ಳಿ ಇರಲ್ಲ, ಯಾಕೆಂದ್ರೆ ಹತ್ರಕ್ಕೊಂದ್ಮೇಲೆ ಅದು ಕಪ್ಪೆ ಚಿಪ್ಪು ಅಂತ ಗೊತ್ತಾಗುತ್ತೆ. ಹಾಗೆ ವಾಸ್ತವಿಕವಾಗಿ ಜಗತ್ತು ಅನ್ನೋದೊಂದು ಇಲ್ಲ, ಇರೋನ್ ಒಬ್ಬನೇ, ಅದು ಬ್ರಹ್ಮ ಮಾತ್ರ. ಈ ತರ ವಾದ ಅವ್ರದ್ದು. ಹಾಗಾದ್ರೆ ಬ್ರಹ್ಮ ಜಗತ್ತಿಗೆ ಕಾರಣ ಹೌದೋ ಅಲ್ವೋ? ಹೌದು, ಕಾರಣ. ಹೇಗೆ? ವಿಶ್ವಯೋನಿ ಅಂತ ಹೇಳಿದ್ದಾರೆ. ವಿಶ್ವಯೋನಿ ಅಂತಂದ್ರೆ ಏನರ್ಥ? ಅವನು ಉಪಾದಾನ ಕಾರಣ. ಮಣ್ಣಿನ ಥರ, ಮಣ್ಣು ಹೇಗೆ ಮಡಿಕೆ ಆಯ್ತೋ ದೇವರೇ ಜಗತ್ತಾದ. ಹಾಗೆ ಈಶ, ಈಶ ಅಂದ್ರೆ ನಿಯಮನ ಮಾಡ್ತಾನೆ, ನೋಡ್ಕೊಳ್ತಾನೆ, ಕರ್ತ ಅಂತ ಅರ್ಥ. ಒಂದು ನಿಮಿತ್ತ ಅಂತಾರೆ, ಉಪಾದಾನ ಅಂತಾರೆ, ಎರಡೂ ಕಾರಣ ಅವನು ಅಂತ ಹೇಳ್ತಾರೆ. ಇದೆಲ್ಲ ಏನಂದ್ರೆ ವೇದದಲ್ಲಿ ಬರೋ ಮಾತುಗಳನ್ನ ಕೂಡಿಸ್ಲಿಕ್ಕೆ ಮಾಡುವಂಥ ಪ್ರಯತ್ನ ಇವರು. ವೇದದಲ್ಲಿ ಕೆಲವು ಕಡೆ ನಿಮಿತ್ತ ಅಂತ ಹೇಳ್ಬಿಡ್ತಾರೆ. ಯಥೋ ವಾಜಿಮಾನಿ ಭೂತಾನಿ ಜಾಯಂತೆ, ಯಾರಿಂದ ಈ ಎಲ್ಲ ಭೂತಗಳು ಪ್ರಾಣಿಗಳು ಹುಟ್ಟಿದೆವೋ ಅಂತ. ಹುಟ್ಟಿದಾವೆ ಅಂತಂತ ಬರ್ತು ಕೂಡಲೇ ಅಲ್ಲಿ ಕಾರಣ ನಿಮಿತ್ತ, ತಂದೆ ಥರ ನಿಮಿತ್ತ. ಇನ್ನು ಭಗವಂತನೇ ಇಡೀ ಜಗತ್ತಿನ ಸೃಷ್ಟಿಕರ್ತ, ಸಂಹಾರಕರ್ತ ಅಂತೆಲ್ಲ ಅನೇಕ ವೇದ ವಾಕ್ಯಗಳು ಸಿಗತ್ತೆ. ಅದೆಲ್ಲ ಕೂಡಿಸ್ಲಿಕ್ಕೆ ಎರಡೂ ಒಪ್ಪೋಣ ಅಂತ. ತಮ್ಮ ಸಿದ್ಧಾಂತನೂ ಬೇಕು, ವೇದವಾಕ್ಯನೂ ಕೂಡಿಸ್ಬೇಕು. ಆದ್ರೆ ಮನಸ್ಸಲ್ಲಿ ಏನಿದೆ ಅಂತಂದ್ರೆ ಬ್ರಹ್ಮನೇ ಈ ಎಲ್ಲ ವಸ್ತುಗಳಾಗಿ ಪರಿಣಾಮ ಹೊಂದಿದ್ದಾನೆ. ಮಣ್ಣು ಹೇಗೆ ಮಡಿಕೆ ಆಯ್ತೋ ಹಾಗೆ ದೇವರೇ ಇದೆಲ್ಲ ವಸ್ತುಗಳಾಗಿ ಆಗಿದ್ದಾನೆ ಅಂತ. ತನ್ನ ಅಂತ ಹೇಳ್ತಾರೆ, ಅದನ್ನು ಖಂಡನೆ ಮಾಡ್ತಾರೆ ವಿಜೇಂದ್ರ ತೀರ್ಥರು. ಯಾಕೆಂದ್ರೆ ಬ್ರಹ್ಮಣ ವಿಯದಾದಿ ದ್ರವ್ಯೋಪಾದಾನತ್ವೇ ತತ್ ಕರ್ತೃತ್ವ ಅಯೋಗಾತ್, ಕರ್ತೃತ್ವೇ ಚ ತದುಪಾದಾನತ್ವ ಅಯೋಗಾತ್ ಅಂತ ನಾನು ಆವಾಗಲೇ ವಿವರಣೆ ಮಾಡಿದೆ. ಅದರ ಬಗ್ಗೆ ನಿಮಗೆ ಈ ಪಂಕ್ತಿಗಳಿಂದ ಅರ್ಥ ಸಿಗತ್ತೆ ನೋಡಿ. ಉದಾಹರಣೆಗೆ ನೀವೇನಂದ್ರೆ ದೇವರೇ ಜಗತ್ತಾಗಿ ಬದಲಾಗ್ತಾನೆ ಅಂದ್ರೆ ಜಗತ್ನಲ್ಲಿರೋ ವಸ್ತುಗಳು ಯಾವ್ದು ಮೊದಲು ಹೇಳಿ? ಪಂಚಭೂತ ಅಂತ ಇಟ್ಕೊಳ್ಳಿ. ಪೃಥ್ವಿ, ನೀರು, ಆಕಾಶ, ವಾಯು ಎಲ್ಲ ಇದೆ, ತೇಜಸ್ಸು ಇವೆಲ್ಲ ಇದೆ, ಪಂಚಭೂತ. ಈ ಪಂಚಭೂತಗಳು ಒಂದು ಆಕಾಶ ತಗೊಳ್ಳಿ ಮೊದಲಿಗೆ. ಈ ಆಕಾಶ ನಾವು ನೋಡ್ತೀವಲ್ಲ, ಈ ಆಕಾಶ ಅಂದ್ರೆ ಏನಿದು? ಈ ದೇವರೇ ಇದೆ ಆಕಾಶ. ದೇವರೇ ಆಕಾಶವಾಗಿ ಕಾಣಿಸ್ತಾ ಇದ್ದಾನೆ, ದೇವರೇ ಭೂಮಿಯಾಗಿ ಕಾಣಿಸ್ತಾ ಇದ್ದಾನೆ, ದೇವರೇ ನೀರಾಗಿ ಕಾಣಿಸ್ತಾ ಇದ್ದಾನೆ, ದೇವರೇ ಬೆಂಕಿಯಾಗಿ ಕಾಣಿಸ್ತಾ ಇದ್ದಾನೆ, ಎಲ್ಲ ದೇವರೇ ಹೋಗುತ್ತೆ. ಹಾಗಾದ್ರೆ ಆಕಾಶ ಅಂದ್ರೆ ಅದು ದೇವರೇ, ದೇವರೇ ಆಕಾಶವಾಗಿ ಬದಲಾಗಿದ್ದಾನೆ. ಹಾಗಾದ್ರೆ ಆಕಾಶವಾಗಿ ಬದಲಾದವನು ಆಕಾಶ ಕಾರಣ ಹೇಗೆ? ಆಕಾಶವನ್ನು ಸೃಷ್ಟಿ ಮಾಡ್ತಾನ ಅವನು, ಅವನೇ ತಾನೇ ಆಕಾಶ. ಅವನೇನು ಸೃಷ್ಟಿ ಮಾಡೋದು ಆಕಾಶವನ್ನ? ಆಗಲ್ಲ. ಹಾಗಾದ್ರೆ ಯಾವುದು ತಾನೇ ಇನ್ನೊಂದಾಗಿ ಬದಲಾಯಿತೋ ಅದಕ್ಕದು ಕಾರಣ ಅಂತ ಆಗಲ್ಲ. ಯಾಕೆಂದ್ರೆ ತಾನು ಬದಲಾಯ್ತಲ್ಲ, ಬದಲಾಗಬೇಕು, ಅದಕ್ಕೆ ಕಾರಣ ಬೇಕು ಅಂತ ತನಗಿಂತ ಮುಂಚೆ ಇರಬೇಕು. ಇದೆ ಅಲ್ವಾ? ಆಕಾಶವಾಗಿ ಆಗೋದಕ್ಕಿಂತ ಮುಂಚೆ ಬ್ರಹ್ಮ ಇತ್ತಲ್ಲ, ಒಂದು ದೇವರು ಅಂತಿತ್ತು ತತ್ವ. ಆ ದೇವರೇ ಆಕಾಶ ಆಗಿ ಆದ ಅಂದ್ರೆ ನೋಡಿ, ಇದು ಹೇಗೆ ಸರಿಯಲ್ಲ ಅಂದ್ರೆ ಒಂದು ಉದಾಹರಣೆ ಕೊಡ್ತೀವಿ ನೋಡಿ. ಘಟಾಧಿಕರ್ತು ಕುಲಾಲಾದೇಹೆ ಉಪಾದಾನತ್ವ ಅದರ್ಶನಾತ್ ಮೃದಾದೇಹೆ ತದುಪಾದಾನಸ್ಯ ಚ ತದಕರ್ತೃತ್ವಾತ್ ಅಂತ ವಿಜೇಂದ್ರರ ಪಂಕ್ತಿ. ಇಲ್ಲಿ ಈ ವಿಷಯವನ್ನ ಹೀಗೆ ಅರ್ಥೈಸ್ಕೊಳ್ಬೇಕು. ಒಬ್ಬ ಕುಂಬಾರ ಮಣ್ಣನ್ನು ತಗೊಂಡು ಮಡಿಕೆ ಮಾಡ್ದ, ನಿಜ, ತಾನೇ ಮಡಿಕೆ ಆಗ್ಲಿಲ್ಲ. ತಾನೇ ಮಡಿಕೆ ಆಗಿದ್ರೆ ಅವನು ಆ ಮಡಿಕೆಗೆ ಉಪಾದಾನ ಕಾರಣ ಅಂತ ಅನ್ನಿಸ್ಕೊಳ್ತಾನೆ, ಅವನು ಉಪಾದಾನ ಕಾರಣ ಅಲ್ಲ. ಹಾಗಾದ್ರೆ ಯಾವ ಮಣ್ಣು ಮಡಿಕೆ ಆಯ್ತೋ ಅದು ಉಪಾದಾನ, ಅದು ನಿಮಿತ್ತ ಅಲ್ಲ, ಅದು ಹುಟ್ಟಿಸ್ಲಿಲ್ಲ, ಅದು ಕರ್ತೃ ಅಲ್ಲ. ಆ ಮಣ್ಣು ಹಾಗೆ ಇಟ್ಟುಕೊಂಡು ತಾನು ಮಡಿಕೆಯನ್ನ ಸೃಷ್ಟಿ ಮಾಡಲಿಲ್ಲ, ತಾನೇ ಮಡಿಕೆ ಆಗೋಯ್ತು. ಯಾವುದು ತಾನೇ ಆಯ್ತೋ ಅದು ಕಾರಣ ಆಗಲ್ಲ, ಯಾವ್ದು ಕಾರಣ ಆಗಿದೆಯೋ ಅದು ತಾನೇ ಆಗಿ ಬದಲಾಗಲ್ಲ ಅಂತ ಈ ತರ ಇಟ್ಟುಕೊಂಡು ಬ್ರಹ್ಮನಿಗೆ ಒಂದಾ ಉಪಾದಾನ ಹೇಳಿ, ಒಂದಾ ಬ್ರಹ್ಮನೇ ಜಗತ್ತಾಗಿ ಪರಿಣಾಮ ಆಗ್ತಾನೆ ಅಂತ ಹೇಳಿ, ಇಲ್ಲ ಬ್ರಹ್ಮ ಜಗತ್ತಾಗಿ ಪರಿಣಾಮ ಆಗಲ್ಲ, ಹೊರಗಡೆ ಇದ್ದು ಕುಂಬಾರನ ತರ ಅವನು ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿ, ಎರಡೂ ಹೇಳಿದ್ರೆ ತಪ್ಪಿಸ್ಕೊಳ್ಬೇಡಿ, ಎರಡನ್ನೂ ಹೇಳಿ ತಪ್ಪಿಸ್ಕೊಳ್ಬೇಡಿ, ಎರಡಲ್ಲಿ ಒಂದನ್ನು ಒಪ್ಪಿ. ಹಾಗೆ ಲೋಕದಲ್ಲಿ ನಮಗೆ ಕಂಡಿಲ್ಲ. ಅಷ್ಟೇ ಇಲ್ಲ, ಅನೇಕ ವೇದವಾಕ್ಯ ಸ್ಮೃತಿಗಳೆಲ್ಲ ಸಿಗತ್ತೆ ನೋಡಿ. ಹೇಗಿದೆ? ಸಂಯುಕ್ತಮೇತಕ್ಷರಮಕ್ಷರಂಚ ವ್ಯಕ್ತಾವ್ಯಕ್ತಂ ಭಜತೆ ವಿಶ್ವಮೀಶಃ. ಕ್ಷರ ಅಕ್ಷರ ಎರಡು ಸೇರ್ಕೊಂಡು ಕೆಲವು ಕಾಣತ್ತೆ, ಕೆಲವು ಕಾಣಲ್ಲ. ಭಗವಂತ ಹೀಗೆ ಆ ಜಗತ್ತನ್ನ ಸೃಷ್ಟಿ ಮಾಡಿದಾನೆ ಅಂತ ಸ್ಪಷ್ಟ ಇದೆ. ಇಷ್ಟೆಲ್ಲ ಸೃಷ್ಟಿ ಮಾಡಿದಾನೆ ಸ್ಪಷ್ಟ ಇದ್ಮೇಲೆ ಅವನೇ ಜಗತ್ತಾಗ ಆಗ್ತಾನೆ? ತಪ್ಪು. ಅಷ್ಟೇ ಅಲ್ಲ, ಮಹಾಂತಂ ವಿಹುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಭಗವಂತನನ್ನ ತಿಳ್ಕೊಂಡವನಿಗೆ ದುಃಖ ಇಲ್ಲ ಅಂತಿದೆ.
ಭಗವಂತನ ತಿಳ್ಕೊಂಡು ದುಃಖ ಇಲ್ಲ ಅಂದ್ರೆ ಜೀವ ಅಂತ ಒಬ್ಬ ಎಲ್ಲಿದ್ದಾನಪ್ಪ? ದೇವರೇ ತಾನೇ ಇಡೀ ಜಗತ್ತಾಗಿ ಬದಲಾದವನು. ಮತ್ತೆ ಈ ಮಾತುಗಳಿಗೆ ಏನರ್ಥ? ದೇವರನ್ನು ಬಿಟ್ಟು ಜೀವ ಅಂತ ಒಬ್ಬ ಇದ್ದಾನೆ. ಆ ದೇವರನ್ನ ತಿಳ್ಕೊಂಡಾಗ ಆ ಜೀವನಿಗೆ ದುಃಖ ಆಗಲ್ಲ. ಮಹಾಂತಂ ವಿಭುಮ್ ಆತ್ಮಾನಂ ಮತ್ವಾಧೀರೋ ನ ಶೋಚತಿ, ದುಃಖ ಆಗಲ್ಲ ಅಂತ. ಅಷ್ಟೇ ಯಾಕೆ ಇನ್ನೊಂದು ಮಾತಿದೆ, ಭಗವಂತನ ಮಾತು, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನನ್ನಲ್ಲಿ ಇಡೀ ಜಗತ್ತು ಹೇಗಿದೆ ಗೊತ್ತಾ ಅಂತ ದೇವರೇ ಹೇಳ್ತಾನೆ. ಹೇಗೆ ಹೇಳ್ತಾನೆ ಅಂದ್ರೆ, ಒಂದು ಹಾರದಲ್ಲಿ ಮಣಿಯನ್ನ ಪೋಣಿಸಿದ್ರೆ ಹೇಗಿರುತ್ತೆ? ಒಂದೇ ಇದು ಹಾರ, ಒಂದೇ ದಾರ. ಆ ಒಂದೇ ದಾರದಲ್ಲಿ ಎಲ್ಲಾ ಮಣಿಗಳನ್ನ, ಬೇರೆ ಬೇರೆ ಮಣಿಗಳನ್ನ ಪೋಣಿಸಿದ್ದಾರೆ. ಆ ದಾರ ಹಿಂದಕ್ಕೆ ಕಾಣ್ತಾ ಇಲ್ಲ, ಯಾಕೆಂದ್ರೆ ಆ ದಾರವನ್ನ ಮುಚ್ಚಾಕೊಂಡ್ಬಿಟ್ಟಿದೆ ಎಲ್ಲ ಈ ವಸ್ತುಗಳು. ದೇವರು ಎಲ್ಲಾ ವಸ್ತುಗಳ ಹಿಂದೆ ಇರ್ತಾನೆ. ಎಲ್ಲ ದೇವರನ್ನ ಮುಚ್ಚಾಕೊಂಡ್ಬಿಟ್ಟಿದೆ ವಸ್ತುಗಳು, ಅವನ ಹಿಂದೆ ಇದ್ದಾನೆ. ಆ ದಾರ ಚೂರು ಕಟ್ ಆಯ್ತು ಅಂದ್ಕೊಡಿ, ದಾರ ಚೂರು ಆಚೆ ಈಚೆ ಆಯ್ತು ಅಂದ್ರೆ ಮಣಿಗಳೆಲ್ಲ ದಡ ದಡ ಬಿದ್ದೋಯ್ತು. ದೇವರು ನಮ್ಮ ಹಿಂದೆ ಇದ್ದಾನೆ. ಆ ದೇವರು ನಮಗೆ ರಕ್ಷಣೆ ಇಡೋವರೆಗೂ ಸರಿ. ದೇವರ ಸ್ವಲ್ಪ ಆಚೆ ಈಚೆ ಅಲ್ಲಾಡಿದ್ರೆ ನಮ್ಮ ಕಥೆ ಎಲ್ಲ ಮುಗೀತು. ಯಾಕೆ ನಾವೆಲ್ಲ ಮಣಿಗಣಾಹ ಇವ, ಮಣಿಗಳ ಗುಂಪಿನ ತರ ನಾವಿದ್ದೀವಿ. ಅನೇಕ ಮಣಿಗಳು ಜಗತ್ನಲ್ಲಿ, ಒಂದೊಂದು ಮಣಿಗಳೇ. ಅದನ್ನೆಲ್ಲ ಒಂದು ಹಾರಕ್ಕೆ ಪೋಣಿಸಿದ್ರೆ ಹೇಗೋ, ಭಗವಂತನೆಂಬ ಹಾರದಲ್ಲಿ, ಭಗವಂತನೆಂಬ ಆ ದಾರದಲ್ಲಿ, ಹಗ್ಗದಲ್ಲಿ ನಾವೆಲ್ಲ ಮಣಿಗಳ ತರಹ ಇದ್ದೀವಿ ಅಂತ ಅರ್ಥ. ಇಷ್ಟೆಲ್ಲ ಸ್ಪಷ್ಟವಾಗಿ ಹೇಳಿದಾಗ ಏನರ್ಥ ಆಯ್ತು ಅಂದ್ರೆ, ದೇವರಿಗೂ ನಮಗೂ ಸಂಯೋಗ ಇದೆ, ಜೊತೆಗೆ ಇದೀವಿ ನಾವು. ಆದರೆ ದೇವರೇ ನಾವಲ್ಲ, ನಾವೇ ದೇವರಲ್ಲ, ಅದು ಸ್ಪಷ್ಟ. ದಾರನೇ ಮಣಿ ಅಲ್ಲ, ಮಣಿನೇ ದಾರ ಅಲ್ಲ. ಮಣಿ ಬೇರೆ, ದಾರ ಬೇರೆ. ಹಾಗೆ ದಾರದಂತೆ ಇರೋ ಪರಮಾತ್ಮ, ಮಣಿಗಳಂತೆ ಇರೋ ನಾವು ಬೇರೆ ಅಂತ ಒಪ್ಪಲೇಬೇಕು. ಈ ಥರ ಇಷ್ಟೆಲ್ಲ ವೇದವಾಕ್ಯ, ಸ್ಮೃತಿ ವಾಕ್ಯ, ಸ್ಮೃತಿ ಗ್ರಂಥಗಳು ಎಲ್ಲ ಸಿಗತ್ತೆ. ಇಷ್ಟೆಲ್ಲ ಸಿಕ್ಕಿದ್ರು ಪರಮತದವ್ರು ಹೇಳ್ತಾರೆ ಬ್ರಹ್ಮ ಅವನೇ ಜಗತ್ತಾದ ಅಂತೆಲ್ಲ ಹೀಗೆ ಹೇಳ್ತಾರೆ. ಇದನ್ನ ಹೇಗೆ ಒಪ್ಪೋದು? ನ ಹ್ಯುಪಾದಾನ ಉಪಾದೇಯೋ ಸಂಯೋಗ ಕ್ವಚಿತ್ ದೃಷ್ಟಚರ ಅಭ್ಯುಪಗತೋವ. ಯಾರಾದರೂ ಮಣ್ಣಿಗೂ ಮಡಿಕೆಗೂ ಸಂಯೋಗ ಆಯಿತು, ಜೊತೆಗೆ ಸೇರಿತು, ಒಂದೇ ಆಯಿತು ಅಂತ ಹೇಳ್ಬೋದು. ಜೊತೆಗೆ ಸೇರೋದು ಅಂದ್ರೆ ಎರಡು ಬೇರೆ ಬೇರೆನೇ ಇರುತ್ತೆ. ಈಗ ಹಾಲು ನೀರನ್ನ ಸೇರಿಸಿದ ಕೂಡಲೇ ಹಾಲು ನೀರು ಒಂದಾಯ್ತು ಅಂದ್ರೇನು? ಒಂದೇ ಜಾಗದಲ್ಲಿ ಎರಡು ಬೇರೆ ಬೇರೆ ತರ ಕಾಣಿಸ್ತಾ ಇಲ್ಲ ಅಷ್ಟೇ ಹೊರತು ಎರಡು ಅಂತ ಇಲ್ವೇ ಇಲ್ಲ ಅಂತಲ್ಲ. ಹಾಲು ಬೇರೆ, ನೀರು ಬೇರೆ, ಸೇರಿದ್ದಷ್ಟೇ. ಮಣ್ಣು ಮಡಿಕೆ ಆಯಿತು, ಹಾಗಂತ ಹೇಳಿ ಮಣ್ಣಿಗೂ ಮಡಿಕೆಗೂ ಸಂಯೋಗ ಇದೆ. ಸಂಯೋಗ ಅಂದ್ರೆ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ, ಎರಡು ಪುಸ್ತಕವನ್ನು ಹೀಗೆ ಜೋಡಿಸಿದ್ರೆ ಅಥವಾ ಎರಡು ಕೈಯನ್ನ ಜೋಡಿಸಿದ್ರೆ ಇದು ಸಂಯೋಗ ಅಂತ ಕರೀತಾರೆ. ಈ ತರ ಮಣ್ಣು ಮಡಿಕೆಗೆ ಸಂಯೋಗ ಎಲ್ಲಿದೆ? ಎರಡು ಅಂತಿದ್ರೆ ತಾನೇ ಮಣ್ಣು ಮಡಿಕೆ ಸಂಯೋಗ ಅಂತ. ಇದು ಮಣ್ಣು, ಇದು ಮಡಿಕೆ. ಈಗ ಮಣ್ಣಿನಿಂದ ಎಲ್ಲ ಮಡಿಕೆ ಮಾಡಾದ್ಮೇಲೆ ಉಳಿಯೋದು ಒಂದೇ ವಸ್ತು, ಮಡಿಕೆ. ಆ ಮಡಿಕೆ ಇನ್ಯಾವ ಮಣ್ಣು ತರಬೇಕು? ಇನ್ನೂ ಬೇಡದೇ ಇರೋ ಮಣ್ಣಿರತ್ತಲ್ಲ, ಅಂದ್ರೆ ಯಾವ ಮಣ್ಣಿನಿಂದ ನಾವು ಮಡಿಕೆ ಮಾಡಿಲ್ಲ ಆ ಮಣ್ಣು ತಗೊಬೇಕು. ಬಟ್ ಆ ಮಣ್ಣು ನಮಗೆ ಬೇಕಾಗಿಲ್ಲ. ಯಾವ ಮಣ್ಣಿನಿಂದ ಮಡಿಕೆ ಮಾಡ್ಲಿಕ್ಕೆ ಹೊರಟ್ರಿ ಆ ಮಡಿಕೆ ಜೊತೆಗೇನೆ ಮಣ್ಣು ಸೇರ್ಕೊಂಡ್ಬಿಟ್ಟಿದೆ. ಮಣ್ಣು ಬೇರೆ ಅಲ್ಲ, ಮಡಿಕೆ ಬೇರೆ ಅಲ್ಲ. ಅದನ್ನ ಅಲ್ಲಿ ಸಂಯೋಗ ಎರಡು ಅಂತ ಹೇಳಲಿಕ್ಕೆ ಬರಲ್ಲ. ಅದೇ ಎರಡು ಕೈ ಎಂದಾಗ ಎರಡು ಇದೆ, ಆದ್ರಿಂದ ಸಂಯೋಗ ಹೇಳ್ಬೋದು. ಹಾಗೆ ಪರಮಾತ್ಮ ಇದ್ದಾನೆ, ಜೀವ ಇದ್ದಾನೆ, ಅವನು ಎರಡು ಹಿಂಗ್ ಸೇರ್ಕೊಂಡಿದ್ದಾರೆ ಯಾವಾಗ ಜೊತೆಗೆ. ಹಾಗಂತ ಎರಡು ಒಂದೇ ಅಲ್ಲ, ಎರಡು ಬೇರೆ ಬೇರೆ ಜೊತೆಗೆ ಸೇರ್ಕೊಂಡಿದ್ದಾರೆ, ಒಟ್ಟಿಗೆ ಇದ್ದಾರೆ ಅಂತ ಅಷ್ಟೇ ಅರ್ಥ. ಇವಾಗ ಹೇಗೆ ಅಂದ್ರೆ, ನಮ್ಮ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ನಮ್ಮ ದೇಹದಲ್ಲಿ ಮಾಂಸ, ರಕ್ತ, ಮೇಧಸ್ಸು, ಮಜ್ಜ ಎಲ್ಲ ಇದೆ, ಮತ್ತೆ ದೇವರು ಇದ್ದಾನೆ. ಎಷ್ಟು ದೇವತೆಗಳಿದ್ದಾರೆ. ನಮ್ಮ ದೇಹ ನೋಡಿದ್ರೆ ಏನಂತಾರೆ? ಇವನು ಒಬ್ಬನೇ ಅಂತಾರೆ ಎಲ್ರು. ಇವನ ಕೃಷ್ಣ ಬರ್ತಾ ಇದ್ದಾನೆ, ಇವನು ರಾಮ ಬರ್ತಾ ಇದ್ದಾನೆ. ವಸ್ತು ಒಬ್ಬನೇ ಅಲ್ಲ, ಸಾವಿರಾರು ಜನ ಅಲ್ಲಿದ್ದಾರೆ ಒಳಗಡೆ. ಬೇಡ, ನಮ್ಮಲ್ಲಿರೋ ದೇವತೆಗಳು ಬಿಡಿ, ತತ್ವಾಭಿಮಾನಿತೆ ಎಲ್ಲ ಬಿಡಿ. ನಮ್ಮಲ್ಲಿರೋ ಯಾವುದೋ ಕ್ಷುದ್ರ ಕೆಟ್ಟ ಚಿಕ್ಕ ಪ್ರಾಣಿಗಳಿರುತ್ತೆ ದೇಹದ ಒಳಗಡೆ, ಜಂತುಗಳಿರುತ್ತೆ, ಎಲ್ಲ ನಮ್ಮ ಹೊಟ್ಟೆ ಒಳಗಡೆ ಎಲ್ಲ ಇರುತ್ತೆ. ಅದೆಲ್ಲ ಇದ್ರೂ ಕೂಡ ನಾವು ಒಬ್ಬರೇ ಅಂತ ಹೇಳಿಕ್ ಹೆಂಗ್ ಸಾಧ್ಯ? ಯಾಕಂದ್ರೆ ಒಳಗಡೆ ಎಲ್ಲ ಇಟ್ಕೊಂಡಿದೆಲ್ಲ ಕಾಣಿಸ್ತಾ ಇಲ್ಲ, ಜೊತೆಗೆ ಇದೆ ಅಷ್ಟೇ. ಹಾಗಂತ ಅದು ಬೇರೆ ನಾವು ಬೇರೆ, ನಾವಿಬ್ರು ಒಂದೇ ಅಲ್ಲ. ನಮ್ಮ ಒಳಗಡೆ ಇರೋ ಪ್ರಾಣಿ ನಾವು ಒಂದೇ ಅಂತ ಯಾರು ಹೇಳ್ತಾರ? ಇಲ್ಲ, ಹೇಳಲ್ಲ. ಹಾಗೆ ಅದರ ದೃಷ್ಟಚರ ಎಲ್ಲೂ ಕಂಡಿಲ್ಲ, ಯಾರು ಒಪ್ಪಿಲ್ಲ. ಅದನ್ನ ಮಣ್ಣು ಮಡಿಕೆ ಎರಡೂ ಜೊತೆಗೆ ಸಂಯೋಗ, ಎರಡು ಪರಸ್ಪರ ಸಂಯೋಗವನ್ನು ಹೊಂದತ್ತೆ ಅನ್ನೋದು ಯಾರು ಒಪ್ಪಿಲ್ಲ, ಯಾರು ನೋಡಿಲ್ಲ. ಅಷ್ಟೇ ಅಲ್ಲ, ಮಹಾಂತಂ ವಿಭುಮಿತಿ ಸ್ಮೃತ್ಯುಕ್ತ ವಿಭುತ್ವಸ್ಯ ಸಕಲ ಮೂರ್ತ ದ್ರವ್ಯ ಸಂಯೋಗಿತ್ವ ರೂಪತ್ವೇನ ವಿಯದಾದೇಹ ಮೂರ್ತತ್ವೇನ ಬ್ರಹ್ಮಣಸ್ತೇನ ಸಂಯೋಗ ಅವಶ್ಯಂ ಭಾವ. ಮಹಾಂತಂ ವಿಭುಮ್ ಅಂತ ದೇವರಿಗೆ ವಿಭು ಅಂತ ಕರೀತಾರೆ. ವಿಭು ಪದಾರ್ಥ ಅಂದ್ರೆ ಅರ್ಥ, ವಿಭು ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರೋ ಪದಾರ್ಥ, ವ್ಯಾಪ್ತ ಪದಾರ್ಥ ಅಂತ ಕರಿತೀವಿ. ಈಗ ಆಕಾಶ ಎಲ್ಲಾ ಕಡೆ ಇದೆ,
ಅಂದ್ರೆ ಏನರ್ಥ? ಎಲ್ಲ ಕಡೆ ಇರೋ ಪದಾರ್ಥಗಳ ಸಂಪರ್ಕವನ್ನು ಅದು ಹೊಂದಿದೆ ಅಂತ ಅರ್ಥ. ದೇವರು ಎಲ್ಲ ಕಡೆ ಇದ್ದಾನೆ ಅಂದರೆ ದೇವರ ಎಲ್ಲ ಆಗಿದ್ದಾನೆ ಅಂತ ಅರ್ಥ ಅಲ್ಲ. ದೇವರು ಎಲ್ಲ ಕಡೆ ಇರೋ ಪದಾರ್ಥಗಳೊಟ್ಟಿಗೆ ಸಂಬಂಧವನ್ನು ಪಡೆದಿದ್ದಾನೆ ಅಂತ ಅರ್ಥ. ಇದನ್ನ ಸಕಲ ಮೂರ್ತ ದ್ರವ್ಯ ಸಂಯೋಗಿ, ಎಲ್ಲ ಚಲನೆ ಮಾಡುವಂಥ ಕ್ರಿಯೆಯನ್ನು ಹೊಂದಿರುವಂಥ ಪದಾರ್ಥಗಳ ಸಂಪರ್ಕವನ್ನು ಪಡೆದಿದ್ದಾನೆ ಅಂತ ಅರ್ಥ. ಅಷ್ಟೇ ಅಲ್ಲ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಈ ಉದಾಹರಣೆ ಎಲ್ಲ ಕೊಟ್ಟು ಏನು ತೋರಿಸ್ತಾ ಇದೆ ದೇವರು? ನನ್ನಲ್ಲಿ ಈ ಎಲ್ಲ ವಸ್ತುಗಳು ಇದೆ ಈ ಥರ, ಹಾಗಾಗಿ ಬೇರೆ ಬೇರೆ ವಸ್ತುತಃ ನಿರ್ಧರ್ಮಕ್ಕೆ ಬ್ರಹ್ಮಣಿ ಕರ್ತೃತ್ವ ತೇಜೋಗಾಚ. ಅಷ್ಟೇ ಅಲ್ಲ, ನಿಮ್ಮ ಬ್ರಹ್ಮ ನಿಮ್ಮ ಮತದಲ್ಲಿ ನಿರ್ಧರ್ಮಕ, ಅವನಲ್ಲಿ ಯಾವುದೇ ಗುಣ ಕ್ರಿಯೆ ಯಾವುದೂ ಒಪ್ಪಿಲ್ಲ ಅವರು. ಅಂಥದ್ರಲ್ಲಿ ನೀವು ಅವನಲ್ಲಿ ಉಪಾದಾನ ಕಾರಣತ್ವ ಇದೆ, ನಿಮಿತ್ತ ಕಾರಣತ್ವ ಇದೆ ಅಂತೆಲ್ಲ ಧರ್ಮ ಒಪ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಅವರ ಮತದಲ್ಲಿ ದೇವರಲ್ಲಿ ಯಾವುದೇ ಧರ್ಮನೂ ಒಪ್ಪಲಿಲ್ಲ. ದೇವರು ಹೇಗೆ ಅಂದರೆ ಶೂನ್ಯ ಥರ, ಅವನಲ್ಲಿ ಏನೂ ಇಲ್ಲ, ಅವನು ಹಾಗೆ ಇರ್ತಾನೆ ಅಷ್ಟೇ. ಅದು ಇಲ್ಲದೇ ಇರೋ ವಸ್ತು ಅಷ್ಟೇ. ಇಲ್ಲದೇ ಇರೋ ವಸ್ತು ಅಂದರೆ ಯಾವುದೇ ಗುಣ ಇಲ್ಲದೆ ಇರೋದು, ಯಾವುದೇ ಕ್ರಿಯೆ ಇಲ್ಲ, ಏನೂ ಇಲ್ಲ, ನಿರ್ಧರ್ಮಕ ಅಂತ ಅದಕ್ಕೆ ಕರೀತಾರೆ. ಹೀಗೆ ವಿಜೇಂದ್ರ ತೀರ್ಥರು ಮೊದಲಿಗೆ ಅವರ ಪದ್ಯದಲ್ಲಿ ಬಂದ ಒಂದೆರಡು ಭಾಗವನ್ನು ತಗೊಂಡು ಇಷ್ಟು ಚೆನ್ನಾಗಿ ಮೊದಲಿಗೆ ತಮ್ಮ ಗ್ರಂಥದ ಈ ವಾದಮಾಲಿಕಾ ಗ್ರಂಥದಲ್ಲಿ ಖಂಡನೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಗಮನಿಸಬೇಕು. ಎಷ್ಟು ಚೆನ್ನಾಗಿ ಆ ಒಂದೊಂದು ಆ ವೇದವಾಕ್ಯಗಳನ್ನು, ಆ ಸ್ಮೃತಿವಾಕ್ಯಗಳನ್ನು ತಗೊಂಡು ಅದನ್ನೆಲ್ಲ ಖಂಡನೆ ಮಾಡಿದ್ದಾರೆ. ಇದಕ್ಕೆಲ್ಲ ಮೂಲಭೂತವಾಗಿ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಗ್ರಂಥ, ಜಯತೀರ್ಥರ ನ್ಯಾಯಸುಧಾ ಗ್ರಂಥ, ಇದೆಲ್ಲ ಮೂಲ ಇದೆ. ಅದಕ್ಕೋಸ್ಕರನೇ ಅವರು ಯಾವತ್ತೂ ತಮ್ಮ ಗುರುಪಾದರನ್ನು ಬಿಟ್ಕೊಡಲ್ಲ. ನನ್ನ ಗುರುಗಳು ಯಾರ್ಯಾರಿದ್ದಾರೆ ಆ ಗುರುಗಳ ಉಕ್ತಿ ಮಾತೆ ಈ ದೂಷಣೆಗಳ ಮಾಡಲಿಕ್ಕೆ ಕಾರಣ ಆಗಿದೆ. ಅವರ ಮಾತೇ ಇದು ಅಷ್ಟೇ, ನನ್ನ ಮುಖಾಂತರ ಅವ್ರು ಆಡಿಸಿದಾರಷ್ಟೇ ಅಂತಾರೆ ವಿಜೇಂದ್ರ ತೀರ್ಥರು. ಅದರಲ್ಲೂ ವ್ಯಾಸತೀರ್ಥರ ಬಗ್ಗೆ ಅವ್ರು ಹೇಳೋದು ಸಾಕ್ಷಾತ್ ಗುರುಗಳಾದ ವ್ಯಾಸರಾಜರ ಬಗ್ಗೆ. ಇಷ್ಟೇ ಅಲ್ಲ, ಅವರಿಗೆ ಸುರೇಂದ್ರ ತೀರ್ಥರ ಬಗ್ಗೆನೂ ಅಷ್ಟೇ ಶ್ರದ್ಧೆ. ಅವರು ಅವರ ಅನುಗ್ರಹವನ್ನು ಕೂಡ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದರೆ ದೊಡ್ಡ ಮಹಾನುಭಾವರು ಸುರೇಂದ್ರ ತೀರ್ಥರು. ಅವರ ಬಗ್ಗೆ ಒಂದು ಶ್ಲೋಕವನ್ನು ಇದೆ ವಾದಮಾಲಿಕಾ ಗ್ರಂಥದಲ್ಲಿ ತಿಳಿಸ್ತಾರೆ. ಶ್ರೀ ಸುರೇಂದ್ರ ಗುರೋ ಪಾದ ಪದ್ಮೆ ರಾಗಸ್ಯ ಪೀಡನಾಥ್ ರಕ್ತೆ ನಖದಲೋಪೇತೆ ಸೇವೆ ಶಿಷ್ಯಾಲಿ ಸೇವಿತೆ. ನೋಡಿ, ಅವರು ವಾದಮಾಲಿಕಾ ಗ್ರಂಥ ಮಂಗಳ ಶ್ಲೋಕ ಬರೀತಾ ಮೊದಲಿಗೆ ಜಯತೀರ್ಥರನ್ನ ಸ್ತೋತ್ರ ಮಾಡಿದ್ದಾರೆ. ಮೊದಲು ಮಧ್ವಾಚಾರ್ಯರೆಲ್ಲ ಮಾಡಿದ್ದಾರೆ. ಅದೇನೆ ಮೊದಲೇನು ಕ್ರಮವನ್ನು ನೋಡಿದ್ರೆ ಮೊದಲು ಸಿಂಹ ಅಂತ ಸಿಂಹದ ಬಗ್ಗೆ ಹೇಳ್ತಾರೆ, ಆಮೇಲೆ ನರಸಿಂಹ, ಆಮೇಲೆ ಮಧ್ವಾಚಾರ್ಯರು, ಆಮೇಲೆ ಜಯತೀರ್ಥರು, ಆಮೇಲೆ ವ್ಯಾಸರಾಜರು, ಆಮೇಲೆ ಸುರೇಂದ್ರ ತೀರ್ಥರು. ಮೊದಲು ವಿದ್ಯಾಗುರುಗಳಿಗೆ ಹಾಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ರು ಅವರು, ವಿಷ್ಣು ತೀರ್ಥರು ಅಂತ ನಾಮಕರಣ ಮಾಡಿ. ಅಂತ ಸನ್ಯಾಸ ದೀಕ್ಷೆಯನ್ನು ಕೊಟ್ಟ ವಿದ್ಯಾಗುರುಗಳಾದ ವ್ಯಾಸತೀರ್ಥರ ನೆನಪಿಸ್ಕೊಂಡು ಆಮೇಲೆ ಸುರೇಂದ್ರ ತೀರ್ಥರ ಪ್ರಾರ್ಥನೆ ಮಾಡಿ ಆಮೇಲೆ ತಮ್ಮ ಬಗ್ಗೆ ಈ ವಾದ ಗ್ರಂಥವನ್ನು ಬರಿತೀನಿ ಅಂತ ಹೇಳಿ, ಯಾಕೆ ಇದನ್ನು ಬರಿತಾ ಇದ್ದೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾರೆ. ಮೊದಲು ವ್ಯಾಸತೀರ್ಥರಿಗೆ ಗೌರವ ಸೂಚನೆ ಮಾಡಿದ್ದಾರೆ, ಆಮೇಲೆ ಸುರೇಂದ್ರ ತೀರ್ಥರ ಬಗ್ಗೆ ಅವರು ಮಾತಾಡ್ತಾರೆ. ಅದರಲ್ಲೂ ಲಕ್ಷ್ಮೀದೇವಿಯನ್ನೇನು ಬಿಡಲ್ಲ. ಲಕ್ಷ್ಮೀದೇವಿಯನ್ನು ಯಾವಾಗಲೂ ಭಗವಂತನ ಜೊತೆಗೆ ನಮಸ್ಕಾರವನ್ನು ಮಾಡಿದ್ದು ಉಂಟು. ಅದು ಮಾತ್ರ ಎಂದಿಗೂ ಮರಿಬಾರದು. ಬರೀ ಗುರುಗಳು ದೇವರು ಅಂತಲ್ಲ, ಲಕ್ಷ್ಮೀ ಮುಖ್ಯ. ಆ ಲಕ್ಷ್ಮೀ ಸಹಿತನಾಗಿ ದೇವರನ್ನು ಸ್ಮರಣೆ ಮಾಡಿದ್ದಾರೆ, ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸುರೇಂದ್ರ ತೀರ್ಥರ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ ನೋಡೋಣ. ಸುರೇಂದ್ರ ತೀರ್ಥರ ಪಾದ ಕಮಲಗಳಲ್ಲಿ ಶರಣಾಗತರಾಗಿ ವಿಜೇಂದ್ರ ತೀರ್ಥರಿದ್ದಾರೆ. ಅವರು ಪಾದ ಸೇವೆ ಮಾಡಬೇಕು. ಅವ್ರ ಪಾದದ ಉಗುರು ಹೇಗಿದೆ ಅಂತ ಹೇಳ್ತಾರೆ. ಪಾದದ ಉಗುರು ಅದು ಕೆಂಪಾಗ್ಬಿಟ್ಟಿದೆಯಂತೆ. ಎಲ್ಲ ದುಂಬಿಗಳೆಲ್ಲ ಹೋಗಿ ಏನೋ ಮಕರಂದ ಹೀರಬೇಕು ಅಂತ, ಹೂವುಗಳು ಕೆಂಪಾಗಿ ಕಾಣ್ತಾ ಇರುತ್ತೆ, ಅಲ್ಲಿ ಮಕರಂದ ಇರುತ್ತೆ ಅಂತ ದುಂಬಿಗಳು ಒಂದಿಷ್ಟು ಗುಂಪು ಮಾಡ್ಕೊಂಡು ಹೋಗತ್ತಲ್ಲ, ಹಾಗೆ ಸುರೇಂದ್ರ ತೀರ್ಥರ ಪಾದ ಕಮಲಗಳಿಗೆ ಎಲ್ಲ ದುಂಬಿಗಳು, ಶಿಷ್ಯರೇ ದುಂಬಿ, ಅಷ್ಟು ಶಿಷ್ಯರಂತೆ ದುಂಬಿಗಳ ತರ. ಹೂವು ಹತ್ರ ದುಂಬಿಗಳು ಹೇಗೆ ಓಡೋಗತ್ತೆ, ಸಾಲಾಗಿ ನೂರಾರು ದುಂಬಿಗಳು, ಹಾಗೆ ಸಾಲಾಗಿ ಅನೇಕ ಶಿಷ್ಯರುಗಳು ಸುರೇಂದ್ರ ತೀರ್ಥರ ಪಾದ ಕಮಲದಲ್ಲಿ ಇದ್ದಾರೆ. ಅವರು ಪಾದ ಕಮಲದಲ್ಲಿ ಬಂದಿದ್ದಾರಲ್ಲ, ಅದು ಯಾಕೆ ಕೆಂಪಾಗೋಗಿದೆ ಅಂದರೆ, ಈಗ ಚೆನ್ನಾಗಿ ಉಜ್ಜಿದ್ರೆ ಒಂದ ಕೆಂಪಾಗತ್ತೆ ಥರ. ಹಾಗೆ ರಾಗಸ್ಯ ಪೀಡನ, ಆ ಶಿಷ್ಯರ ಆಸೆ ಎಷ್ಟಿತ್ತು ಅಂದರೆ ಅಷ್ಟು ಆಸೆ ಗುರುಗಳ ಹತ್ರ ಹೋಗಿ ಅವರ ನಖದಲೋಪೇತೆ ಪದ್ಮೆ, ಅವರ ನಖದಳ, ಅದು ಅವರ ಉಗುರುಗಳೇ ಆ ಕಮಲದ ದಳಗಳಂತೆ. ಅವರ ಬೆರಳುಗಳು ಕಮಲ, ಅದರಲ್ಲಿರುವಂಥ ದಳ ಅಂತಂದ್ರೆ ಅದು ಅವರ ಉಗುರು, ಅದು ಕೆಂಪಾಗಿದೆ. ಯಾಕೆ ಕೆಂಪಾಗಿದೆ ಅಂತಂದ್ರೆ, ನಾವು ಮೈಯನ್ನು ಉಜ್ಜಿದಾಗ ಈಗ ಕೆಂಪಾಗತ್ತೆ ಚೆನ್ನಾಗಿ, ಈಗ ಅಂದಾಗ
ಆ ಥರ ಶಿಷ್ಯರ ರಾಗ ಜಾಸ್ತಿ ಆಗಿದ್ರಿಂದ, ಅದರ ಪೀಡೆ ಆಗಿದ್ರಿಂದ, ಚೆನ್ನಾಗಿ ಉಜ್ಜಿದ್ರಿಂದ ಅವರ ಆ ಉಗುರುಗಳು ಇನ್ನೂ ಕೆಂಪಾಗಿ ಕಾಣ್ತಾ ಇದೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಂತಹ ಸುರೇಂದ್ರ ತೀರ್ಥರ ಪಾದಾರ ಬಿಂದಗಳನ್ನು ಸೇವೆ ಮಾಡ್ತೀನಿ ಅಂತ ವ್ಯಾಸರಾಜರನ್ನ ಸ್ಮರಣೆ ಮಾಡ್ತಾರೆ. ಯೋ ವ್ಯಾಸ ಮುನಿದಾವಾಗ್ನಿ ಸಚ್ಛಾಸ್ತ್ರ ಮರುತಾ ಸಹ ದದಾಹ ಕುಮತಾರಣ್ಯಂ ಪ್ರಕಾಶಾಯ ತಮಾಶ್ರಜೆ. ವ್ಯಾಸ ಮುನಿಗಳು ಅಂದ್ರೆ ಕಾಡ್ಗಿಚ್ಚವರು ಅಂತ. ಕಾಡ್ಗಿಚ್ಚು ಬೆಂಕಿ, ಅದಕ್ಕೆ ಗಾಳಿ ಬಂದಾಗ ಇನ್ನೂ ಜೋರಾಗಿ ಭಗಭಗ ಎತ್ತು ಉರಿಯತ್ತೆ. ಹಾಗೆ ಒಳ್ಳೆಯ ಶಾಸ್ತ್ರಗಳೇ ದೊಡ್ಡ ಗಾಳಿ ಅಂತೆ ಮಧ್ವಾಚಾರ್ಯರ ಶಾಸ್ತ್ರ. ಆ ಗಾಳಿ ಬಂದಾಗ ಇನ್ನೂ ಈ ಬೆಂಕಿ ಮೇಲಕ್ಕೆ ಇನ್ನೂ ಕೂಡ ವೈಭವದಿಂದ ಹೋಗ್ತಾ ಇದೆ, ವಿಜೃಂಭಣೆಯಿಂದ ವಿಶಾಲವಾಗಿ ತನ್ನ ಸ್ವರೂಪವನ್ನು ಪ್ರಕಟಪಡಿಸ್ತಾ ಇದೆ. ಆಗ ಕೆಟ್ಟ ಕೆಟ್ಟ ಕುಮತ ಏನಿದೆ, ಕೆಟ್ಟ ಸಿದ್ಧಾಂತಗಳು ಅದೆಲ್ಲ ಸುಟ್ಟಾಕ್ಬಿಟ್ಟಿದೆ. ಅಂಥ ದಿವ್ಯ ತೇಜಃಪುಂಜರಾದ ವ್ಯಾಸತೀರ್ಥರಿಗೆ ನಮಸ್ಕಾರ. ವ್ಯಾಸರಾಜರು ಅಂದ್ರೆ ನಿಮಗೆ ಬೆಂಕಿ ಉಂಡೆ ನೆನಪಾಗ್ಬೇಕು, ಆ ಥರ. ಅದು ಕಾಡ್ಗಿಚ್ಚು. ಕಾಡ್ಗಿಚ್ಚು ಅಂದ್ರೆ ಸಾಮಾನ್ಯ ಬೆಂಕಿ ಉಂಡೆ ಅಂದ್ರೆ ಚಿಕ್ಕದು ಅನ್ನಿಸ್ಬಿಡುತ್ತೆ. ಕಾಡ್ಗಿಚ್ಚು ಅಂದ್ರೆ ಇಡೀ ಕಾಡನ್ನ ಸುಟ್ಟಾಕುವಂತ ಬೆಂಕಿ ಯಾವ ರೀತಿ ಇರುತ್ತೆ, ಆ ಥರ ವ್ಯಾಸತೀರ್ಥರು ಬಂದ್ರೆ ಅಲ್ಲಿ ಕೆಟ್ಟದ್ದಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಆ ಕಶ್ಮಲಗಳನ್ನೆಲ್ಲ ಕಿತ್ತು ಹಾಕ್ತಾರೆ. ಅಂಥ ತೇಜಃಪುಂಜರಾದ ವ್ಯಾಸತೀರ್ಥರಿಗೆ ನಮಸ್ಕಾರ. ಅಂತಹ ಪ್ರಕಾಶ ರೂಪಿಯಾದ ನನ್ನ ಗುರುಗಳನ್ನು ಆಶ್ರಯಿಸ್ತೇನೆ ಅಂತ. ಅಂದ್ರೆ ವಿಜಯೇಂದ್ರ ತೀರ್ಥರು ತಮ್ಮ ಗುರುಗಳ ಬಗ್ಗೆ ಒಂದು ಕಾಡ್ಗಿಚ್ಚು ಅಂತ ಹೇಳ್ತಾ ಇದ್ರಿಂದ ಲೆಕ್ಕ ಹಾಕೊಳ್ಳಿ, ವ್ಯಾಸರಾಜರು ಎಂಥ ಮೇಧಾವಿಗಳು ಅಂತ ಅರ್ಥ ಆಗತ್ತೆ. ಇನ್ನು ಜಯತೀರ್ಥರನ್ನ ಸ್ಮರಣೆ ಮಾಡದೆ ಯಾವ ವ್ಯಕ್ತಿನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛೇದಂ ಸದಾ. ವೈರಾಗ್ಯ ಶಿಖಾಮಣಿಗಳು ಜಯತೀರ್ಥರು. ಕಾಮಬಾಣಚ್ಛೇದಂ ಸದಾ. ಆ ಕಾಮ ಏನಿದೆ ಅದನ್ನ ಸೀಳ್ ಹಾಕ್ಬಿಡ್ತಾರೆ. ಕಾಮನೆ ಅನ್ನೋದು ಈ ಯತಿಗಳಿಗೆ ಶೋಭೆ ಅಲ್ಲ, ಲೌಕಿಕ ಕಾಮನೆ. ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅಂತ ಜಯ ಯೋಗೀಂದ್ರಂ, ವಿಜಯೀಂದ್ರರು ಅಂತ ಇವರಿಗೆ, ಜಯ ಯೋಗಿಗಳವರು ಜಯೀಂದ್ರರು. ಅಂಥ ಆ ಜಯೀಂದ್ರರಿಗೆ, ಜಯತೀರ್ಥರಿಗೆ ನಮಸ್ಕಾರವನ್ನು ಮಾಡ್ತಾ, ಅವರ ಮಾತು ಕಾಮಧೇನು ಅಂತೆ. ಕಾಮಧೇನು ಏನು ಬೇಡದ್ರೂ ಕೊಡುತ್ತೆ ಕಾಮಧೇನು. ಜಯತೀರ್ಥರ ಮಾತು ಕಾಮಧೇನು. ನಿಮ್ಗೇನೋ ಹೊಳಿಲಿಲ್ವಾ ಉತ್ತರ ಕೊಡ್ಲಿಕ್ಕೆ, ಜಯತೀರ್ಥರ ಮಾತನ್ನು ನೆನಪಿಸ್ಕೊಳ್ಳಿ, ಆಗ ನಿಮ್ಗೆ ಉತ್ತರ ಹೊಳೆಯುತ್ತೆ, ನೀವು ಹೇಳ್ತೀರಿ ಉತ್ತರವನ್ನ. ಅಂಥ ಕಾಮ ಬಾಣಚ್ಛಿದಂ, ಬಾಣವನ್ನ ಕಿತ್ತಾಕತ್ತದು, ಅದನ್ನ ಸೀಳ್ ಹಾಕತ್ತೆ ಅಂಥ ಅವರ ಮಾತು. ಅಂಥ ಜಯತೀರ್ಥರನ್ನ ಸದಾ ಸೇವೆ, ಯಾವಾಗಲೂ ಸೇವೆ ಮಾಡ್ತೀನಿ ಅಂತ ಬಹು ವಿನಮ್ರರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಮಧ್ವಾಚಾರ್ಯರ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ. ಅದೊಂದು ಕಲ್ಪವೃಕ್ಷ ಅಂತೆ ಮಧ್ವಾಚಾರ್ಯರು. ಆ ಕಲ್ಪವೃಕ್ಷದಲ್ಲಿ ಈ ಚಿಗುರಿದೆ, ಮತ್ತೆ ಶಾಖೆಗಳು, ಕೊಂಬೆ ರೆಂಬೆಗಳಿದೆ. ಹಾಗೆ ಅದನ್ನ ಪಕ್ಷಿಗಳೆಲ್ಲ ಹೋಗಿ ಮರವನ್ನ ಸೇವೆ ಮಾಡುತ್ತಲ್ಲ, ಮರದ ಹತ್ರನೇ ಇರುತ್ತಲ್ಲ. ಹಾಗೆ ಮಧ್ವಾಚಾರ್ಯರೆಂಬ ಕಲ್ಪವೃಕ್ಷವನ್ನು ಕೂಡ ಅನೇಕ ಪಕ್ಷಿಗಳ ತರ ಹೋಗಿ ಸೇವೆ ಮಾಡ್ತಾ ಇದ್ದಾರೆ ಅಲ್ಲಿ ವಾಸ ಮಾಡಿಕೊಂಡು. ಆ ಕಲ್ಪವೃಕ್ಷದಲ್ಲಿ ಹೂ ಬಿಟ್ಟಿದೆ, ಹಾಗೆ ಬಳ್ಳಿ ಎಲ್ಲ ಸೇರ್ಕೊಂಡಿದೆ ಕಲ್ಪವೃಕ್ಷದಲ್ಲಿ. ಇಷ್ಟಿದೆ. ಒಂದು ಮರ ಅಂತಂದ್ರೇನು, ಒಂದು ಚಿಗುರೆಲೆ, ಆಮೇಲೆ ಕೊಂಬೆ ರೆಂಬೆಗಳು, ಆಮೇಲೆ ಒಂದಿಷ್ಟು ಪಕ್ಷಿಗಳು, ಆಮೇಲೆ ಹೂವು, ಬಳ್ಳಿ, ಇದೆಲ್ಲ ಇರುತ್ತೆ. ಮಧ್ವಾಚಾರ್ಯ ಕಲ್ಪವೃಕ್ಷ ತರ ಅಂತೆ. ಈ ಕಲ್ಪವೃಕ್ಷದಲ್ಲಿ ಏನ್ ಚಿಗುರು, ಅವರ ಕೋಮಲವಾದ ಕೈ ಇದೆಯಲ್ಲ, ಆ ಕೈ ಅದು ಬಹಳ ಚಿಗುರೆಲೆ ಥರ. ಅವರ ಬಾಹುಗಳು ಕೊಂಬೆ ರೆಂಬೆಗಳ ಥರ ಅಂತೆ ಅವರ ಬಾಹು. ಇನ್ನು ಅನೇಕ ಪಕ್ಷಿಗಳು ಅಂದ್ರೆ ಸತ್ ದ್ವಿಜ. ದ್ವಿಜ ಅಂದ್ರೆ ಸಂಸ್ಕೃತದಲ್ಲಿ ಪಕ್ಷಿ ಅಂತ ಅರ್ಥ ಇದೆ. ಹಾಗಾಗಿ ಒಳ್ಳೆಯ ಪಕ್ಷಿಗಳಿಂದ ಒಳ್ಳೆಯ ದ್ವಿಜರು ಅಂದ್ರೆ ಬ್ರಾಹ್ಮಣರು ಎಲ್ಲ ಗುಂಪು ಸೇರ್ಕೊಂಡಿದೆ, ಬ್ರಹ್ಮಜ್ಞಾನಿಗಳು. ಇನ್ನು ವಿದ್ಯಾಹಾಸಲತಾ ಪುಷ್ಪ ಮಧ್ವಕಲ್ಪದ್ರುಮಂಭಜೆ. ವಿದ್ಯೆನೇ ಬಳ್ಳಿ. ಮಧ್ವಾಚಾರ್ಯರ ಹತ್ರ ಬಳ್ಳಿ ಇದ್ದದ್ದೇನು, ಆ ಕಲ್ಪವೃಕ್ಷದ ಹತ್ರ ಎಷ್ಟೋ ಬಳ್ಳಿಗಳಿತ್ತು. ಮಧ್ವಾಚಾರ್ಯರೇ ದೊಡ್ಡ ಕಲ್ಪವೃಕ್ಷ, ಅದಕ್ಕೆ ಬಳ್ಳಿಗಳಿದ್ವು, ವಿದ್ಯೆಗಳು. ಇನ್ನು ಪುಷ್ಪ ಯಾವುದು ಅಂದ್ರೆ ಹಾಸ. ಅವರ ನಗುನೇ ಅದು ಹೂವಿನ ತರ, ಹೂ ಅರಳಿರತ್ತಲ್ಲ, ಹಾಗೆ ಮಧ್ವಾಚಾರ್ಯ ಅವರು ನಗುಮುಖದ ಮಧ್ವಾಚಾರ್ಯರು. ಇಂಥ ಕಲ್ಪವೃಕ್ಷವನ್ನ ಸ್ಮರಣೆ ಮಾಡ್ತೀನಿ ಅಂತ. ಕಲ್ಪವೃಕ್ಷ ಮಧ್ವಾಚಾರ್ಯರು, ಕಾಮಧೇನು ಅದು ಜಯತೀರ್ಥರು, ವ್ಯಾಸ ಮುನಿ ದಾವಾಗ್ನಿ ಕಾಡ್ಗಿಚ್ಚು ವ್ಯಾಸತೀರ್ಥರು, ಹಾಗೆ ಸುರೇಂದ್ರ ತೀರ್ಥರ ಪಾದ ಕಮಲ ಅನೇಕ ಶಿಷ್ಯಾನುಶಿಷ್ಯ ಕೋಟಿ ಸೇವೆ ಮಾಡ್ತಾ ಇದ್ದಾರೆ. ಹೀಗೆ ನಮಗಿದನ್ನು ನೋಡಿದಾಗ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಂ ಉದಾಹೃತಂ ಅಂತ ಶ್ರೀಮುಷ್ಣಂ ಶಾಸನದಲ್ಲಿ ಮಧ್ವಾಚಾರ್ಯರು, ನಾವೆಲ್ಲ ಮುನಿತ್ರಯ ಪೀಠ ಅಂತ ಕರಿತೀವಿ ವ್ಯಾಸರಾಜ ಮಠಕ್ಕೆ.
ಮುನಿತ್ರಯರು, ಮಧ್ವಾಚಾರ್ಯರು, ಜಯತೀರ್ಥರು, ವ್ಯಾಸತೀರ್ಥರು ಬಂದಂತಹ ವಿಶಿಷ್ಟವಾದಂತಹ ಪೀಠ. ಈ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತ ಅಂತ ಒಂದು ಕಲ್ಪವೃಕ್ಷ, ಒಂದು ಕಾಮಧೇನು ಆದರೆ ಚಿಂತಾಮಣಿ ವ್ಯಾಸರಾಜರು ಅಂತ ಏನು ಬೇಕೋ ಅದು ನಿಮಗೆ ಹೊಳೆಯುತ್ತೆ ಅಂಥ ವ್ಯಾಸರಾಜರ ಬಗ್ಗೆನೂ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ 2 ಸಾಲನ್ನು ನೋಡಿ ಮತ್ತೆ ಇನ್ನೊಂದು ಕೊನೆಗೆ ವಾಕ್ಯಾರ್ಥ ವಿಷಯವನ್ನು ನೋಡಿ ಉಪನ್ಯಾಸದ ಮುಕ್ತಾಯವನ್ನು ಮಾಡ್ತೀನಿ. ಕಲ್ಯಾಣ ಗುಣಪೂರ್ಣಾಯ ವಲ್ಲಭಾಯ ಶ್ರೇಯಸ್ಸದ ಶ್ರೀಮಧ್ವದೇಶಿಕೇಷ್ಟಾಯ ಶ್ರೀಂದ್ರಸಿಂಹಾಯ ತೇ ನಮಃ. ಶ್ರೀಂದ್ರಸಿಂಹ ಶ್ರೀ ಮಧ್ವದೇಶಿಕ ಇಷ್ಟ, ದೇಶಿಕರು ಅಂದರೆ ಗುರುಗಳು. ಶ್ರೀ ಮಧ್ವದೇಶಿಕರಿಗೆ ನೀನು ತುಂಬ ಇಷ್ಟ ಅಪ್ಪ ಶ್ರೀ ನರಸಿಂಹ. ನರಸಿಂಹನ ಅನುಗ್ರಹ, ಷೋಡಶಬಾಹು ನರಸಿಂಹನ ಅನುಗ್ರಹ ವಿಶೇಷವಾಗಿ ವಿಜೇಂದ್ರ ತೀರ್ಥರಿಗೆ ಆಗಿದೆ. ಅನೇಕ ಸಂದರ್ಭದಲ್ಲಿ ನರಸಿಂಹದೇವರ ಆರಾಧನೆ ಮಾಡಿ ಗೆದ್ದದ್ದುಂಟು. ಅವರು ಕಲ್ಯಾಣ ಗುಣಪೂರ್ಣಾಯ, ಕಲ್ಯಾಣ ಗುಣಗಳಿಂದ ತುಂಬಿದ್ದಾನೆ, ವಲ್ಲಭನಾಗಿದ್ದಾನೆ, ಪ್ರೀತಿ ಪಾತ್ರ. ಯಾರಿಗೆ? ಲಕ್ಷ್ಮೀದೇವಿಗೆ. ಲಕ್ಷ್ಮೀದೇವಿ ಯಾವಾಗಲೂ ಇಷ್ಟಪಡ್ತಾ ಇರ್ತಾಳೆ ಆ ಲಕ್ಷ್ಮೀ ನರಸಿಂಹನನ್ನ. ಇಂಥ ನರಸಿಂಹ ಸಾಮಾನ್ಯ ಅಲ್ಲ. ಅಂದಿನ ದಿವಸ ಪ್ರಹ್ಲಾದರಾಜನ ಮೇಲೆ ದೃಷ್ಟಿ ಇಟ್ಟು ತಾನು ಏನು ಅನುಗ್ರಹ ಮಾಡಿದ, ಮೇಲಿಂದ ಕೆಳಕ್ಕೆ ಬೀಳಿಸ್ತಾ ಇದ್ರು ಪ್ರಹ್ಲಾದರಾಜನನ್ನ ಪರ್ವತದ ಮೇಲಿಂದ. ಆದ್ರೆ ಮೇಲಿಂದ ಯಾರು ಕೆಳಗೆ ಬೀಳಿಸಿದ್ರೋ ಅಂಥವ್ರನ್ನೆಲ್ಲ ಹೆಂಗ್ ಬೀಳಿಸಿದ ದೇವರು ಅಂದ್ರೆ ಹತ್ತಿಸಿ ಬೀಳಿಸಿದ ದೇವರು. ಹೀಗೆ ಯಾರ್ಯಾರು ತನ್ನವರಿಗೆ ದ್ರೋಹವನ್ನ ಮಾಡ್ತಾರೋ ಅಂಥವ್ರನ್ನ ಬಿಡಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರನೇ ತಾನು ತನ್ನ ಉಗುರುಗಳಿಂದ, ತನ್ನ ಕೈಯಿಂದ ತಾನು ಅವರನ್ನೆಲ್ಲ ಮೇಲಕ್ಕೆ ಹಿಂಗೆ ಹಾರಿಸಿ ಬೀಳಿಸಿ ಅವರನ್ನ ಸೀಳು ಹಾಕಿ, ಎಂದೆಂದಿಗೂ ನನ್ನ ಭಕ್ತರಿಗೆ ತೊಂದರೆ ಆದರೆ ನಾನು ರಕ್ಷಣೆ ಮಾಡ್ಲಿಕ್ಕೆ ಹಿಂದಕ್ಕೆ ಇದ್ದೇ ಇರ್ತೀನಿ ಅಂತ ಯಾವತ್ತು ತನ್ನ ಭಕ್ತ ಪರಾಧೀನತೆ, ಭಕ್ತ ವಾತ್ಸಲ್ಯವನ್ನ ಮೆರೆದವನು ಆ ಪೌರುಷಃ ಪಾತು ಸಿಂಹ. ಪೌರುಷ ಅಂಥ ಪುರುಷಾಕಾರವನ್ನು ಹೊತ್ತ ಆ ಸಿಂಹ ಅದು ನನ್ನ ಕಾಪಾಡಲಿ ಅಂತ. ಅಂದ್ರೆ ಯಾರು? ನರಸಿಂಹ ಕಾಪಾಡಲಿ ಅಂತ. ಅದಕ್ಕೆ ಬರುವಂಥ ಶ್ಲೋಕ ಇದು, ಮೊದಲನೇ ಶ್ಲೋಕ ಈ ಮಾದಮಾಲಿಕಾದ್ದು. ಉಚ್ಚೈರಾರುಹ್ಯ ನೀಚೈ ಪತತಿ ನಿಜ ಜನ ದ್ರೋಹ ಕೃತ್ ಸತ್ಯಮಿತ್ಥಂ ವಸ್ತು ವ್ಯಾಹರ್ತು ಕಾಮಃ ಕಿರದನುಜ ಕುಲಂ ಪಾಣಿಜ ಪ್ರೋತಮಭ್ರೆ ಉತ್ಕ್ಷಿಪ್ಯಾಧ ಕ್ಷಿಪನ್ಮೇ ಅಧಃ ಕ್ಷಿಪನ್ಮೇ ಪದಭಜನ ಪರಂ ರಕ್ಷಿತೈವಂ ಸದೇತಿ ಪ್ರಹ್ಲಾದೇ ದತ್ತ ದೃಷ್ಟಿ ನತ ಜನಂ ಅಜಹನ್ ಪೌರುಷ ಪಾತು ಸಿಂಹ ಅಂತ ನರಸಿಂಹದೇವರ ವಿಶೇಷವಾದ ಪ್ರಾರ್ಥನೆಯನ್ನ ವಿಜೇಂದ್ರ ತೀರ್ಥರು ಮಾಡಿದ್ದಾರೆ. ಹೀಗೆ ಈ ಗ್ರಂಥದಲ್ಲಿ ಪ್ರಧಾನವಾಗಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ, ದ್ವೈತ ಸಿದ್ಧಾಂತದಲ್ಲಿ ಶ್ರವಣ, ಮನನ, ಧ್ಯಾನ ಇದೆಲ್ಲದು ಸಾಕ್ಷಾತ್ ಮೋಕ್ಷಕ್ಕೆ ಕಾರಣ ಅಂತ ಒಪ್ಪಿದ್ದಾರೆ. ಕೆಲವರು ಏನ್ ಮಾಡ್ತಾರೆ, ಈಗ ಅದ್ವೈತಿಗಳ ವಿಚಾರವಾಗಿ ನೋಡಬಹುದು ಅಥವಾ ಬೇರೆ ಮತದವರು ನೋಡಬಹುದು, ಅವರವರ ಮತದಲ್ಲಿ ಒಬ್ಬೊಬ್ಬರು ಒಂದೊಂದು ತಾವು ವಿಷಯವನ್ನು ಮಂಡಿಸ್ತಾರೆ. ಕೆಲವರಿಗೆ ಶ್ರವಣ ಮುಖ್ಯ, ಮನನ ನಿಧಿಧ್ಯಾಸನ ಆಮೇಲೆ. ನಮಗೆ ನಿಧಿಧ್ಯಾಸನ ಮುಖ್ಯ, ಅದಕ್ಕೆ ಅಂಗವಾಗಿ ಶ್ರವಣ ಮನನ ಬೇಕು ಅಂತ. ನಮಗೆ ಧ್ಯಾನ ಮುಖ್ಯ, ಧ್ಯಾನದಿಂದ ಭಗವಂತನ ಅನುಗ್ರಹ ಮೋಕ್ಷಕ್ಕೆ. ಅವ್ರಿಗೆ ಶ್ರವಣ ಪ್ರಧಾನ ಅಂತ ಹೇಳಿ ವಾದವನ್ನು ಮಾಡೋದಿದೆ. ಆಮೇಲೆ ಭಾವರೂಪ ಅಜ್ಞಾನ ಅಂತ ಒಂದಿದೆ. ಭಾವರೂಪ ಅಜ್ಞಾನ ಅಂದ್ರೆ ಅನಾದಿ ಕಾಲದಿಂದ ನಮ್ಮಲ್ಲಿ ಒಂದು ಅವಿದ್ಯೆ ಇದೆ, ಹಾಗಾಗಿ ಈ ಸಂಸಾರಕ್ಕೆ ಬಂದಿದ್ದೀವಿ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯವನ್ನ ಈ ವಾದಮಾಲಿಕಾ ಗ್ರಂಥದಲ್ಲಿ ನೀವು ಗಮನಿಸಬಹುದು. ಈ ಮೋಕ್ಷ ಪರಮತದಲ್ಲಿ ಕೂಡಲ್ಲ. ಮೋಕ್ಷ ಅಂದ್ರೆ ಎಲ್ಲ ಬಿಟ್ಟು ತಾನೊಬ್ಬನೇ ಉಳ್ಕೊಳ್ಳೋದು ಮೋಕ್ಷ. ಯಾವುದೂ ಇರಲ್ಲ ಜಗತ್ತು, ತಾನೊಬ್ಬನೇ ಇರೋದು. ಆದರೆ ಈ ಥರ ದೇವರನ್ನ ಬಿಟ್ಟು ಯಾವುದೂ ಇಲ್ಲ ವಸ್ತು, ಎಲ್ಲ ಸುಳ್ಳು ಅಂತ ಹೇಳೋದು ಸರಿಯಲ್ಲ. ಅಷ್ಟೇ ಅಲ್ಲ, ಅವರು ಒಪ್ಪುವಂಥ ಮೋಕ್ಷ ಪಡ್ಲಿಕ್ಕೆ ಯಾವ ಅಧಿಕಾರನೂ ಸಿಗಲ್ಲ ಅಂತ. ಹೀಗೆಲ್ಲ ಇದೆ. ಅದರಲ್ಲಿ ನಾನು ಆಗಲೇ ತಿಳಿಸಿದಂತೆ ನಮ್ಮ ಮತದಲ್ಲಿ ವಿಶೇಷವಾಗಿ ಈ ಶ್ರವಣ, ವೇದಶಾಸ್ತ್ರ ಶ್ರವಣ, ಬ್ರಹ್ಮಸೂತ್ರವನ್ನೆಲ್ಲ ಕೇಳ್ತೀವಲ್ಲ, ಯಾರು ಅಧಿಕಾರಿಗಳು? ಯಾರಿಗೆ ಬ್ರಹ್ಮಜ್ಞಾನ ಬೇಕು ಅಂತಿದೆಯೋ ಅವನೇ ಅಧಿಕಾರಿ ಅಂತೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಅದನ್ನು ಇಲ್ಲಿ ವಿಜೇಂದ್ರ ತೀರ್ಥರು ತಮ್ಮ ವಾದಮಾಲಿಕಾ ಗ್ರಂಥದಲ್ಲಿ ಅಸ್ಮನ್ಮತೇತು ಶ್ರವಣಾಧಿಕಂ ಬ್ರಹ್ಮಜ್ಞಾನ ಕಾಮ ಆಧಿಕಾರಿಕಂ ಪರಮಾತ್ಮ ಸಾಕ್ಷಾತ್ಕಾರಸ್ಯ ಶ್ರವಣಾದೇ ಪೂರ್ವಮಸಿದ್ಧತ್ವಾತ್. ಶ್ರವಣಾದಿಗಳು ಮುಖ್ಯ. ಶ್ರವಣ ಯಾರು ಮಾಡಬೇಕು? ಬ್ರಹ್ಮಜ್ಞಾನ ಬೇಕು ಅಂತ ಇರೋನು ಶ್ರವಣ ಮಾಡಬೇಕು. ಆ ಶ್ರವಣಾದಿಗಳಿದ್ರೆ ನಿಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದಿಲ್ಲ ಅಂದ್ರೆ ಆಗಲ್ಲ. ಅದ್ರ ವ್ಯತ್ಯಾಸ ಎಷ್ಟು? ಶ್ರವಣ ಮುಖ್ಯ ಯಾರು ನಿಮ್ಮ ಮತದಲ್ಲಿ, ಮನನಿಧ್ಯಾಸನ ಅದಕ್ಕೆ ಬೇಕು. ನಮ್ಮಲ್ಲಿ ಹಾಗಲ್ಲ, ನಿಧಿಧ್ಯಾಸನ ಮುಖ್ಯ, ಶ್ರವಣ ಮನನ ಅದಕ್ಕೆ ಅಂಗ ಅಂತ. ಹೀಗೆ
ಒಂದು ವಿಷಯವನ್ನು ಸ್ವಮತೆ ಅಂತ ಹೇಳಿ ನಿರೂಪಣೆಯನ್ನು ಮಾಡಿದ್ದಾರೆ ವಿಜೇಂದ್ರ ತೀರ್ಥರು. ಅಷ್ಟೇ ಅಲ್ಲ, ಇಲ್ಲಿ ಅಧಿಕಾರಿಗಳ ಬಗ್ಗೆ ಹೇಳ್ತಾರೆ. ಅಂದರೆ ಒಬ್ಬ ಬ್ರಹ್ಮವಿದ್ಯೆಯನ್ನು ಓದಬೇಕು ಅಂತ ಹೊರಟ, ಬ್ರಹ್ಮವಿದ್ಯೆಯನ್ನು ಓದಬೇಕು ಅಂತಿರೋನು ಏನೇನು ಅಧಿಕಾರವನ್ನು ಸಂಪಾದನೆ ಮಾಡಿರಬೇಕು. ಅಂದರೆ ಈಗ ವೇದಶಾಸ್ತ್ರವನ್ನು ಓದಬೇಕು ಅಂತಾದರೆ ಅಲ್ಲಿ 4 ಗುಣಗಳನ್ನು ಸಾಮಾನ್ಯವಾಗಿ ಹೇಳೋದಿದೆ. ಏನು 4 ಗುಣಗಳನ್ನು ಹೇಳ್ತಾರೆ ಅಂತಂದರೆ ನಿತ್ಯಾನಿತ್ಯ ವಸ್ತು ವಿವೇಕ, ಶಮದಮಾದಿ ಸಂಪತ್ತಿ, ಮುಮುಕ್ಷುತ್ವ, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಅಂದರೆ ಯಾವುದು ನಿತ್ಯ ಸಾರ ವಸ್ತು, ಯಾವುದು ಅಸಾರ ವಸ್ತು ಅಂತ ಗೊತ್ತಿರಬೇಕು. ಇದೆಲ್ಲ ಗೊತ್ತಿಲ್ಲದ್ರೆ ಅವನು ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅಷ್ಟೇ ಅಲ್ಲ, ಮುಮುಕ್ಷುತ್ವ, ಮೋಕ್ಷ ಬೇಕು ಅಂತ ಬಯಸ್ತಾ ಇರಬೇಕು. ಹೀಗೆ ಅನೇಕ ವಿಷಯಗಳನ್ನು ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ಒಂದು ನಿಮಗೆ ಪರಿಚಯಕ್ಕೆ ಹೇಳೋದಿದ್ರೆ ನೋಡಿ, ಸಾಧನ ಚತುಷ್ಟಯ ಸಂಪನ್ನ ಮೋಕ್ಷ ಸಾಧನ ಬ್ರಹ್ಮಜ್ಞಾನ ಕಾಮ ಶ್ರವಣ ವಿದ್ಯಧಿಕಾರಿ ಇತಿ ತನ್ನ. ಅಂದರೆ 4 ಸಾಧನವನ್ನು ಹೊಂದಿ ಯಾರು ಮೋಕ್ಷ ಬೇಕು ಅಂತ ಬ್ರಹ್ಮಜ್ಞಾನವನ್ನು ಬಯಸ್ತಾ ಇದ್ದಾನೆ ಅವನೇ ಶ್ರವಣಕ್ಕೆ ಅಧಿಕಾರಿ. ಯಾರು ಈ ಬ್ರಹ್ಮಸೂತ್ರ ವೇದ ಇದಕ್ಕೆಲ್ಲ ಅಧಿಕಾರಿ ಇದೆ, ಯಾರಿಗೆ ಬ್ರಹ್ಮಜ್ಞಾನ ಬೇಕಾಗಿದೆಯೋ ಅವನ ಅಧಿಕಾರಿ. ಅದು 4 ಸಾಧನೆ ಇರಬೇಕು. ಅದು ಸರಿ ಇಲ್ಲ. ಯಾಕೆಂದರೆ ಅಧಿಕಾರಿಗೆ ಏನಿರಬೇಕು, ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಹೇಳಿದೆ. ಅದು ನಿತ್ಯಾನಿತ್ಯ ವಸ್ತು ವಿವೇಕ ಅಂತಿಲ್ಲ. ಅಂದರೆ ಈಗ ಉದಾಹರಣೆಗೆ ಆತ್ಮ ನಿತ್ಯ, ಅವನು ಯಾವಾಗಲೂ ಶಾಶ್ವತ, ಮಿಕ್ಕಿದ್ದೆಲ್ಲ ವಸ್ತು ಅನಿತ್ಯ ಅಂತೆಲ್ಲ ಹೇಳಬೇಕು. ಆದರೆ ಆತ್ಮ ನಿತ್ಯ, ಇನ್ನು ಮಿಕ್ಕಿದ್ದೆಲ್ಲ ಅನಿತ್ಯ ಅಂತ ಹೇಳಬೇಕು ಅಂದರೆ ಆತ್ಮನ ಬಗ್ಗೆ ಯಾಕೆ ಹೇಳಬೇಕು? ಶಾಸ್ತ್ರ ಮೊದಲೇ ಗೊತ್ತಿದೆಯಲ್ಲ, ಅಹಂ ನಾನು ಅಂತ ಎಲ್ರಿಗೂ ತಮ್ಮ ಬಗ್ಗೆ ಪರಿಚಯ ಇದೆ, ಮತ್ತೆ ಯಾಕೆ ಆತ್ಮನ ಬಗ್ಗೆ ತಿಳಿಸ್ತೀರಿ? ಈ ಥರ ವಿಜೇಂದ್ರ ತೀರ್ಥರು ತಾವು ಒಂದೊಂದು ವಿಷಯವನ್ನು ಬಿಡೋದಿಲ್ಲ. ನಿಮಗೆ ಪರಿಚಯಕ್ಕಾಗಿ ಈ ಎಲ್ಲ ವಿಷಯಗಳನ್ನು ಹೇಳಿದೆ. ಕೊನೆಗೆ ಮೋಕ್ಷನೂ ಅವರ ಮತದಲ್ಲಿ ಕೂಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲದೆ ಮಧ್ಮಧ್ಯಕ್ಕೆ ಅತ್ರ ಅಸ್ಮದ್ ಗುರು ಚರಣಾಹ ಅಂತ ಭಾರಿ ತಾವು ತಮ್ಮ ಗುರುಗಳ ಮೇಲಿರೋ ಭಕ್ತಿಯಿಂದ ವ್ಯಾಸತೀರ್ಥರ ಮಾತುಗಳನ್ನು ನೆನಪಿಸ್ಕೊಳ್ತಾರೆ. ನಮ್ಮ ಗುರುಚರಣರು, ನಮ್ಮ ಗುರುಪಾದರು ಹೀಗೆ ಹೇಳ್ತಾರೆ ಇಲ್ಲಿ ಅಂತೆಲ್ಲ ಹೇಳೋದು ಇದೆ. ಕೊನೆಗೆ ಏವಂ ಮೋಕ್ಷಾನುಪಪತ್ತಿ ಶ್ರವಣ ವಿಧಿ ವಿಲಾಸೆ ಶ್ರುತ್ಯರ್ಥ ಸಾರಾದೌ ಚ ಪ್ರಪಂಚಿತ ಅನುಸಂಧೇಯ. ಮೋಕ್ಷ ಅದು ಸರಿಯಿಲ್ಲ ಅಂಥೇಳಿ ಶ್ರುತ್ಯರ್ಥ ಸಾರ ಅಂತ ಗ್ರಂಥ ಇದೆ, ಅದರಲ್ಲೆಲ್ಲ ವಿಶೇಷವಾಗಿ ಹೇಳಿದ್ದೀನಿ. ಅಷ್ಟೇ ಅಲ್ಲ, ಸಾಲೋಕ್ಯಾದಿ ರೂಪ ಮುಕ್ತ್ಯಭ್ಯುಪಗಮೇ ಪಾದಕೋದ್ಧಾರಶ್ಚ. ಈ ಸಾಲೋಕ್ಯ ಮುಕ್ತಿಯನ್ನು ಒಪ್ಪೋಣ ಅಂತಂದರೆ ಅದಕ್ಕೆ ಬರುವಂಥ ತೊಂದರೆಗಳು ಅದನ್ನೆಲ್ಲ ಅಲ್ಲಲ್ಲೇ ಆ ಗ್ರಂಥದಲ್ಲೇ ನೋಡಿ ಅಂಥೇಳಿ ಇತಿ ಉಪರಮ್ಯತೆ ಇತಿ ಸರ್ವಂ ಸಮಿಲಿಗೆ ಮುಕ್ತಾಯ ಮಾಡ್ತೀನಿ ಅಂತ. ಮೋಕ್ಷ ಅವರ ಮತದಲ್ಲಿ ಕೂಡೋದಿಲ್ಲ ಅನ್ನೋ ವಿಷಯವನ್ನು ವಿಜೇಂದ್ರ ತೀರ್ಥರು ಹೇಳ್ತಾರೆ. ಹೀಗೆ ಈ ಗ್ರಂಥದ ವಿಷಯ ಏನಂದರೆ, ವಸ್ತುತಃ ಈ ಬ್ರಹ್ಮಸೂತ್ರದಲ್ಲಿ ಬರುವಂಥ ಅನೇಕ ಪ್ರಮೇಯಗಳು, ಅದರಲ್ಲೂ ನಮಗೆ ನ್ಯಾಯಸುಧಾ ಗ್ರಂಥದಲ್ಲಿ ಜಿಜ್ಞಾಸಾಧಿಕರಣ ಅಂತ ಒಂದು ಭಾಗ ಇದೆ, ಮೊದಲನೇ ಭಾಗನೇ, ಓಮೋ ಮಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ. ಆ ಭಾಗದಲ್ಲಿ ಬರುವಂತಹ ಅನೇಕ ವಿಷಯಗಳು, ಅದರಲ್ಲೂ ಜಯತೀರ್ಥರು ಏನು ವಿಚಾರವನ್ನು ಮಾಡಿದ್ದಾರೆ ಅಂಥ ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ವಾದಮಾಲಿಕಾ ಗ್ರಂಥದಲ್ಲಿ, ಅದು ವ್ಯಾಸತೀರ್ಥರ ಗ್ರಂಥಗಳ ಉಪರಿ ಅಂದರೆ ಚಂದ್ರಿಕಾ ಗ್ರಂಥ ಜಿಜ್ಞಾಸಾಧಿಕರಣ ಭಾಗ ಏನಿದೆ ಅದರ ಮೇಲೆ ಅರ್ವಾಚೀನ ಯತಿಗಳು ಒಬ್ಬರು ಮಾಡಿದ ಆಕ್ಷೇಪಗಳಿಗೆ, ದೂಷಣಗಳಿಗೆ ಉತ್ತರವನ್ನು ನೀಡಲಿಕ್ಕೆ ಅಂತ ಈ ಗ್ರಂಥ ಹೊರಟಿದೆ. ಅವರು ಯಾವುದೇ ಒಂದು ಆಕ್ಷೇಪ ಅದು ಗುರುರಾಜರ ಅಂದರೆ ವ್ಯಾಸರಾಜರ ಗ್ರಂಥಕ್ಕೆ ಅದು ತಾಕೋದು ಇಲ್ಲ ಅನ್ನೋದನ್ನು ವಿಜೇಂದ್ರ ತೀರ್ಥರು ತುಂಬ ಸೊಗಸಾಗಿ ಬಿಡಿಸಿದ್ದಾರೆ. ಒಂದೊಂದೇ ವಿಷಯವನ್ನು ತಗೊಂಡು ಖಂಡನೆ ಮಾಡ್ತಾರೆ. 18 ವಿಷಯಗಳಿದೆ. ಆ 18ರಲ್ಲೂ ಒಂದೊಂದು ವಿಷಯ ತಗೊಂಡಾலும் ಅದರಲ್ಲಿ ತುಂಬ ವಿಷಯಗಳು ಸಿಗುತ್ತೆ. 18 ಮೇಯ್ನ್ ಹೆಡ್ಲೈನ್ ಅಷ್ಟೇ, ಸುಮ್ಮನೆ ಮೇಲ್ನೋಟಕ್ಕೆ. ಅದು ಬಿಟ್ಟರೆ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ವಿಷಯದಲ್ಲೂ ಅನೇಕ ಪ್ರಶ್ನೆಗಳು, ಅನೇಕ ಉತ್ತರಗಳು, ತುಂಬ ವಿವರವಾಗಿ ಓದಬೇಕಾದ ಗ್ರಂಥ ಇದು. ಅಂಥ ಸುಂದರವಾದ ವಾದಮಾಲಿಕಾ ಗ್ರಂಥದಲ್ಲಿ ಅನೇಕ ವಿಷಯಗಳನ್ನು ನಾವು ಈ ಜ್ಞಾನ ಕಾರ್ಯದ ಅಂಗವಾಗಿ ನಾವು ತಿಳ್ಕೊಂಡ್ವಿ. ಇಂಥ ಜ್ಞಾನ ಕಾರ್ಯವನ್ನು ವಿಶೇಷವಾಗಿ ವ್ಯಾಸರಾಜ ವಿಶ್ವಭಕ್ತ ವೇದಿಕೆ ಇದರ ವತಿಯಿಂದ ನಿರಂತರವಾಗಿ ಅನೇಕ ವರ್ಷಗಳಿಂದ ಶ್ರೀಯುತರಾದ ನಾಗು ಶ್ರೀನಿವಾಸ್ ಅವರು ತಮ್ಮ ನೇತೃತ್ವದಲ್ಲಿ ನಡೆಸ್ತಾ ಬಂದಿದ್ದಾರೆ. ಹೀಗೆ ನಿರಂತರವಾಗಿ ಈ ಜ್ಞಾನ ಕಾರ್ಯ ನಡೀತಾ ಇರಲಿ. ಎಲ್ಲರಿಗೂ ಈ ಮುಖಾಂತರ ವ್ಯಾಸರಾಜರ ಗ್ರಂಥಗಳ ಚಿಂತನೆ, ವಿಜೇಂದ್ರ ತೀರ್ಥರ ಗ್ರಂಥಗಳ ಚಿಂತನೆ ನಿರಂತರವಾಗಿ ದೊರಕಲಿ. ಆಗ ಎಲ್ಲರಿಗೂ ಒಂದು ಮನಸ್ಸಿಗೆ ಬರುತ್ತೆ, ಏನಂತ, ನಮಗೂ ಕೂಡ ವ್ಯಾಸರಾಜರ ಗ್ರಂಥಗಳ ಕೆಲವು ವಿಷಯ ಅರ್ಥ ಆಯಿತು ಅಂತ ನೋಟ್ಸ್ ಮಾಡ್ಕೊಂಡ್ಬಿಡ್ಬೇಕು, ಬರ್ಕೊಂಡ್ಬಿಡ್ಬೇಕು. ಅಷ್ಟೆಲ್ಲ ವಾದಮಾಲಿಕಾ ಗ್ರಂಥ, ಹೀಗೆ ಎಷ್ಟು ಗ್ರಂಥಗಳು ಈಗಾಗಲೇ ಅನೇಕ ವರ್ಷಗಳಿಂದ ನಡೀತಾ ಇರೋದ್ರಿಂದ
ಅನೇಕ ಗ್ರಂಥಗಳ ವಿಷಯ ನಮಗೆ ತಿಳಿಯಿತು. ಜೀವನ ಉದ್ಧಾರಕ್ಕೆ ಕಾರಣ ಮುಖ್ಯವಾಗಿ ಈ ಜ್ಞಾನ ಕಾರ್ಯ. ಈ ಜ್ಞಾನ ಕಾರ್ಯವನ್ನು ನಿರಂತರವಾಗಿ ಹೀಗೆ ನಡೆಸಲಿ. ಅವರಿಗೆ ವಿಶೇಷವಾಗಿ ವ್ಯಾಸರಾಜರ ಹಾಗೂ ವಿಜಯೇಂದ್ರ ತೀರ್ಥರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೂ ಈ ಜ್ಞಾನ ಕಾರ್ಯ ಏನು ನಡೀತು ಇದನ್ನು ಕೇಳಿದ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ವಿಜಯೇಂದ್ರ ತೀರ್ಥರ, ಅವರ ಆರಾಧ್ಯ ಮೂರ್ತಿಯಾದ ನರಸಿಂಹದೇವರ ಹಾಗೂ ವ್ಯಾಸರಾಜರ ದಿವ್ಯ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.